ಹಲೋ ಗೆಳೆಯರಿ, ನಮ್ಮ ಲಾಯಕ್ಸ್ ಪ್ರಸ್ತುತಪಡಿಸುತ್ತಿರುವ ಕನ್ನಡದಲ್ಲಿ ದೈನಂದಿನ ಸುದ್ದಿ ವಿಶ್ಲೇಷಣೆಗೆ ತಮಗೆಲ್ಲರಿಗೂ ಸ್ವಾಗತ. ಇಂದು ನಾವು ನೋಡಲಿದ್ದೇವೆ ಡಿಸೆಂಬರ್ 26, 2025 ದಿ ಹಿಂದೂ ಪತ್ರಿಕೆಯಲ್ಲಿರ್ತಕ್ಕಂಥ ಇಂಪಾರ್ಟೆಂಟ್ ಆರ್ಟಿಕಲ್ಸ್ಗಳನ್ನು. ಇವತ್ತಿನ ಸುದ್ದಿ ವಿಶ್ಲೇಷಣೆಗೂ ಮುಂಚೆ ಇರುವಂತಹ ಅನೌನ್ಸ್ಮೆಂಟ್ ಅಂದರೆ 2026 ಪ್ರಿಲಿಮಿನರಿ ಎಕ್ಸಾಮಿನೇಷನ್ ಅಪಿಯರ್ ಆಗ್ತಕ್ಕಂಥ ವಿದ್ಯಾರ್ಥಿಗಳಿಗೆ ರ್ಯಾಪಿಡ್ ರಿವಿಷನ್ ಪ್ರೋಗ್ರಾಮನ್ನು ಅನೌನ್ಸ್ ಮಾಡಲಾಗಿದೆ. ಇದಕ್ಕೆ ಸಂಬಂಧಪಟ್ಟಂಥ ಒಂದು ಸ್ಕಾಲರ್ಶಿಪ್ ಟೆಸ್ಟನ್ನು ಜನವರಿ 4ನೇ ತಾರೀಕಿನಂದು ಕಂಡಕ್ಟ್ ಮಾಡಲಿದ್ದಾರೆ. ಈ ಒಂದು RRP ನಡಿನಲ್ಲಿ ಸಬ್ಜೆಕ್ಟ್ ವೈಸ್ ಮಾಡ್ಯೂಲ್ಸ್ಗಳನ್ನು ನೀವು ಗಮನ ಹರಿಸ್ಬೋದು. ಇಲ್ಲಿ ಹೈ ಈಲ್ಡ್ ಏರಿಯಾನ ಫೋಕಸ್ ಮಾಡೋದ್ರ ಮುಖಾಂತರ ಎಫೆಕ್ಟಿವ್ ವೇನಲ್ಲಿ ರಿವಿಷನ್ ಮಾಡಲಾಗುತ್ತೆ. ಡೈಲಿ ಟೆಸ್ಟ್ಗಳನ್ನು ಸಹ ಕಂಡಕ್ಟ್ ಮಾಡೋದ್ರ ಮುಖಾಂತರ ನಿಮಗೆ ಸೆಲ್ಫ್ ಅಸೆಸ್ಮೆಂಟನ್ನು ಸಹ ಇಲ್ಲಿ ಕೊಡಲಾಗುತ್ತೆ. ಅದಕ್ಕೆ ಸಂಬಂಧಪಟ್ಟಂಥ ಮಟೀರಿಯಲ್ಸನ್ನು ಸಹ ಪ್ರೊವೈಡ್ ಮಾಡಲಾಗುತ್ತೆ. ಡೆಫಿನೆಟ್ಲಿ ಈ ಒಂದು RRP ಎಕ್ಸಾಮ್ಗೆ ಬೇಕಾಗುವಂಥ ಕಾನ್ಫಿಡೆನ್ಸನ್ನು ಬೂಸ್ಟ್ ಮಾಡುತ್ತೆ. ಇಲ್ಲಿ ಕೊಟ್ಟಿರುವಂಥ QR ಕೋಡ್ನ ಮುಖಾಂತರ ಡೈರೆಕ್ಟಾಗಿ ರಿಜಿಸ್ಟರ್ ಮಾಡ್ಬೋದು ಅಥವಾ ಇಲ್ಲಿರುವಂಥ ನಂಬರ್ಗೆ ಕಾಲ್ ಮಾಡಿ ಮಾಹಿತಿಯನ್ನು ಪಡೆದುಕೊಳ್ಳಿ. ಇದೇ ರೀತಿಯಾಗಿ 2027ರಲ್ಲಿ ಎಕ್ಸಾಮ್ ಅಪಿಯರ್ ಆಗ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಒಂದು ಇಯರ್ ಲಾಂಗ್ ಕೋರ್ಸ್ ಬೇಕಂತಂದರೆ ಅವ್ರಿಗೂ ಸಹ ಒಂದು ಸ್ಕಾಲರ್ಶಿಪ್ ಟೆಸ್ಟನ್ನು ಕಂಡಕ್ಟ್ ಮಾಡಲಿದ್ದಾರೆ. ಇದಕ್ಕೆ ಸಂಬಂಧಿಸಿದಂಥ ಒಂದು ಸಿಲೆಬಸನ್ನು ನೋಡ್ಬೋದು. 50 ಪ್ರಶ್ನೆಗಳನ್ನು ಒಳಗೊಂಡಂಥ ಒಂದು ಟೆಸ್ಟನ್ನು ಇಲ್ಲಿ ಗಮನ ಹರಿಸಬೇಕಾಗುತ್ತೆ. ಸ್ಕಾಲರ್ಶಿಪ್ ಟೆಸ್ಟನ್ನು ಅಪಿಯರ್ ಆದಮೇಲೆ ನಿಮ್ಮೊಂದು ರ್ಯಾಂಕಿಂಗ್ನ ಆಧಾರದ ಮೇಲೆ ಸ್ಕಾಲರ್ಶಿಪ್ ರಿವಾರ್ಡ್ಸನ್ನು ಕೊಡಲಾಗುತ್ತೆ. ಸೊ ಈ ಒಂದು ಇಯರ್ ಲಾಂಗ್ ಕೋರ್ಸಸ್ಗೆ ಸಂಬಂಧಿಸಿದಂತೆ ಏನೇ ಮಾಹಿತಿ ಬೇಕಿದ್ರೂ ಇಲ್ಲಿರುವಂಥ ನಂಬರ್ಗೆ ನೀವು ಕಾಲ್ ಮಾಡೋದ್ರ ಮುಖಾಂತರ ಡೀಟೇಲ್ಸನ್ನು ಪಡೆದುಕೊಳ್ಬೋದು ಅಥವಾ ಚಂದ್ರಲೇಟಲ್ಲಿ ಲೊಕೇಟ್ ಆಗಿರತಕ್ಕಂಥ ಲಾ ಎಕ್ಸಲೆನ್ಸ್ ಇನ್ಸ್ಟಿಟ್ಯೂಟ್ಗೆ ವಿಸಿಟ್ ಮಾಡಿ ಮಾಹಿತಿಯನ್ನು ಪಡೆದುಕೊಳ್ಬೋದಾಗಿದೆ. ಇವತ್ತಿನ ಮೊದಲನೇ ಆರ್ಟಿಕಲನ್ನು ನೋಡುವಂಥದ್ದಾದರೆ ನ್ಯಾಷನಲ್ ಇಂಟೆಲಿಜೆನ್ಸ್ ಗ್ರಿಡ್ ಲಿಂಕ್ ಟು ನ್ಯಾಷನಲ್ ಪಾಪ್ಯುಲೇಷನ್ ರಿಜಿಸ್ಟರ್ ವಿತ್ ಡೀಟೇಲ್ಸ್ ಆಫ್ 119 crore ರೆಸಿಡೆಂಟ್ಸ್. ಈ ಒಂದು ಇಶ್ಯೂ ನಮಗೆ ಜನರಲಿ GS ಪೇಪರ್ 2 ಹಾಗೂ GS ಪೇಪರ್ 3ನಲ್ಲಿ ಬಹುಮುಖ್ಯವಾಗಿ ಸಹಕಾರಿಯಾಗುತ್ತೆ ಅಂತಲೇ ಹೇಳ್ಬೋದು. ಜನರಲಿ ಈ ಒಂದು ಕ್ರೈಮ್ ಇನ್ವೆಸ್ಟಿಗೇಷನ್ ಆಸ್ಪೆಕ್ಟ್ ಆಗಿರ್ಬೋದು, ಇಂಟೆಲಿಜೆನ್ಸ್ ಆಸ್ಪೆಕ್ಟ್ನ ಆಧಾರದ ಮೇಲೆ ಕನ್ಸಿಡರ್ ಮಾಡ್ಬೋದು. ಅದರಲ್ಲೂ ಸೈಬರ್ ಕ್ರೈಮ್ ರಿಲೇಟೆಡ್ ಇರುವಂತೆ ಒಂದು ಇನ್ವೆಸ್ಟಿಗೇಷನ್ ಆಗಿರ್ಬೋದು ಅಥವಾ ಇದಕ್ಕೆ ಸಂಬಂಧಪಟ್ಟಂಥ ಗವರ್ನೆನ್ಸ್ ಆಸ್ಪೆಕ್ಟಲ್ಲಿ ನಾವು ಗಮನ ಹರಿಸುವಂಥದ್ದು. ಸೊ ಇವಾಗ ನೋಡಿ, ನ್ಯಾಷನಲ್ ಇಂಟೆಲಿಜೆನ್ಸ್ ಗ್ರಿಡ್ ಇದೆಯಲ್ಲ, ಇದಕ್ಕೆ ನ್ಯಾಷನಲ್ ಪಾಪ್ಯುಲೇಷನ್ ರಿಜಿಸ್ಟಾರ್ ಅಲ್ಲಿರುವಂಥ ಒಂದು ಡೇಟಾವನ್ನು ಲಿಂಕ್ ಮಾಡಿರೋದಾಗಿ ನೋಡ್ತಾ ಇದ್ವಿ. ಏನು ಆಬ್ಜೆಕ್ಟಿವ್ ಇರುತ್ತೆ, ಯಾವ ರೀತಿಯಂಥ ಇಂಪಾರ್ಟೆನ್ಸನ್ನು ನಾವು ಇಲ್ಲಿ ನೋಡ್ಬೋದು. ಇದರಿಂದ ನಮಗೆ ಗೊತ್ತಾಗುತ್ತೆ ಒಂದು ರಿಯಲ್ ಟೈಮ್ ಸೆಕ್ಯೂರ್ ಎಕ್ಸೆಸ್ಸನ್ನು ಪ್ರೊವೈಡ್ ಮಾಡಲಿಕ್ಕೆ ಇದು ಸಹಕಾರಿ ಆಗುತ್ತೆ ಅಂತಲೇ ಹೇಳ್ಬೋದು. ಇಮಿಡಿಯೇಟಾಗಿ ಒಂದು ಡೇಟಾ ಬೇಕಂತಂದರೆ ಎಕ್ಸೆಸಬಿಲಿಟಿ ಇರುತ್ತೆ ಅನ್ನುವಂಥದ್ದಾಗಿ ಆಥರೈಸ್ಡ್ ಆಗಿರುವಂಥ ಒಂದು ಲಾ ಏಜೆನ್ಸೀಸ್ಗಳು ಏನು ಮಾಡ್ಬೋದು, ಪಾಪ್ಯುಲೇಷನ್ಗೆ ಸಂಬಂಧಪಟ್ಟಂಥ ಡೇಟಾವನ್ನು ಯೂಸ್ ಮಾಡ್ಕೋಬೋದು ಅಂತ. ರಿಯಲ್ ಟೈಮ್ ಸೆಕ್ಯೂರ್ ಆಧಾರದ ಮೇಲೆ ಇದು ಎಕ್ಸೆಸಿಬಿಲಿಟಿಯನ್ನು ಪ್ರೊವೈಡ್ ಮಾಡುತ್ತೆ ಅಂತಲೇ ಹೇಳ್ಬೋದು. ಇವಾಗ ಧ್ಯೇಯ ಉದ್ದೇಶ ಏನಿದೆ, ಇದನ್ನು ಮಾಡೋದ್ರಿಂದ ಒಂದು ಇಂಟೆಲಿಜೆನ್ಸ್ ಆಸ್ಪೆಕ್ಟನ್ನು ಗ್ಯಾದರ್ ಮಾಡ್ದಂಗೆ ಆಗುತ್ತೆ ಅಲ್ವಾ. ಕ್ರಿಮಿನಲ್ ಇನ್ವೆಸ್ಟಿಗೇಷನ್ ಮಾಡುವಂಥ ಸಂದರ್ಭದಲ್ಲಿ ಸ್ಟ್ರಾಂಗ್ ಆಗಿರತಕ್ಕಂಥ ಇಂಟೆಲಿಜೆನ್ಸ್ ಗ್ಯಾದರಿಂಗ್ ಆಗುವಂಥದ್ದು, ಅಂದರೆ ಇನ್ಫಾರ್ಮೇಷನ್ ಈಸಿಯಾಗಿ ಸಿಕ್ಬಿಡುತ್ತೆ ಅಂತ ಹೇಳ್ಬೋದು. ಹಾಗೂ ಏಜೆನ್ಸೀಸ್ಗಳ ಮಧ್ಯೆ ಸರಿಯಾದಂಥ ಒಂದು ಕೋಆರ್ಡಿನೇಷನ್, ಫಾಸ್ಟಾಗಿ ಇಂಟರ್ ಏಜೆನ್ಸಿ ಕೋಆರ್ಡಿನೇಷನ್ ಆಗುತ್ತೆ. ಇವಾಗ ಇಂಡಿಜಿನಸ್ಲಿ ಇರುವಂಥ IT ಪ್ಲ್ಯಾಟ್ಫಾರ್ಮ್ಗಳನ್ನು ಯೂಸ್ ಮಾಡೋದ್ರ ಮುಖಾಂತರ ಸರಿಯಾಗಿ ವೇಗವಾಗಿ ನಾವು ಕೋಆರ್ಡಿನೇಷನನ್ನು ಮಾಡಲಿಕ್ಕೆ ಸಾಧ್ಯತೆ ಇದೆ. ಇದರಿಂದ ಟೆರರಿಸಮ್ ಆ್ಯಕ್ಟಿವಿಟೀಸ್ಗಳಾಗ್ತಾ ಇರುತ್ತೆ, ಆರ್ಗನೈಸ್ಡ್ ಕ್ರೈಮ್ ಆಗ್ತಾ ಇರುತ್ತೆ, ಫೈನಾನ್ಷಿಯಲ್ ಕ್ರೈಮ್ಸ್ಗಳಾಗ್ತಾ ಇರುತ್ತೆ. ಇವೆಲ್ಲವನ್ನು ತಡೆಗಟ್ಟಲಿಕ್ಕೆ ಫಾಸ್ಟಾಗಿ ನಾವು ಕೋಆರ್ಡಿನೇಷನನ್ನು ಮಾಡ್ಬೋದು. ಸೊ ಒಂದು ಆರ್ಗನೈಸ್ಡ್ ಕ್ರೈಮ್ ನೆಟ್ವರ್ಕ್ ಡೇಟಾಬೇಸ್ಗೆ ಸಂಬಂಧಪಟ್ಟಂತೆ ಇವಾಗ ಒಂದು ಸೆಕ್ಯೂರ್ ಆಗಿರುವಂಥ ಡೇಟಾ ಶೇರಿಂಗ್ ಯಾರ ಮಧ್ಯೆ ಆಗ್ಬೋದು, ನ್ಯಾಷನಲ್ ಇನ್ವೆಸ್ಟಿಗೇಷನ್ ಏಜೆನ್ಸಿ ಅಂತ ನೋಡಿರ್ತೀವಲ್ವ, ಅಥವಾ ಒಂದು ಸ್ಟೇಟ್ ಆ್ಯಂಟಿ ಟೆರರ್ ಸ್ಕ್ವಾಡ್ಸ್ಗಳನ್ನು ನೋಡ್ತೀವಲ್ಲ, ಆ್ಯಂಟಿ ಟೆರರ್ ಸ್ಕ್ವಾಡ್ಸ್ಗಳನ್ನು ಸ್ಟೇಟ್ ಲೆವೆಲಲ್ಲಿ ನಾವು ನೋಡ್ತೀವಲ್ಲ, ಇವರ ಮಧ್ಯೆ ಒಂದು ಡೇಟಾ ಶೇರಿಂಗ್ ಫಾಸ್ಟಾಗಿ ಆಗ್ತಾ ಇರೋದನ್ನು ನಾವು ಕಾಣ್ಬೋದು. ಸೊ ಇಲ್ಲಿ ಮಲ್ಟಿ ಸೋರ್ಸ್ ಡೇಟಾಗಳನ್ನು ಒಂದು ಇಂಟಿಗ್ರೇಷನ್ ಮಾಡ್ತಾ ಇರೋದಾಗಿ ಗಮನ ಹರಿಸ್ತಾ ಇದ್ವಿ. ಒಂದು ಪ್ಯಾಟರ್ನನ್ನು ಅನಲೈಸ್ ಮಾಡಲಿಕ್ಕೆ ಇವಾಗ ಟೆರರ್ ಆ್ಯಕ್ಟಿವಿಟೀಸ್ ಅಂತಲೇ ತೆಗೆದುಕೊಂಡಾಗ ಯಾವ ರೀತಿಯಾದಂಥ ಪ್ಯಾಟರ್ನ್ ಇದೆ ಅಥವಾ ಯಾವ ರೀತಿಯಂಥ ನೆಟ್ವರ್ಕ್ ಇದೆ, ಇದನ್ನು ಅನಲೈಸ್ ಮಾಡಲಿಕ್ಕೆ ಈಸಿಯಾಗಿ ಡೇಟಾ ನಮಗೆ ಸಹಕಾರಿಯಾಗುತ್ತೆ ಅಂತಲೇ ಹೇಳ್ಬೋದು. ಸೊ ಬೇಸಿಕಲಿ ಇದರ ಸಿಗ್ನಿಫಿಕೆನ್ಸ್ ಆಗಿರ್ಬೋದು, ಬೆನಿಫಿಟ್ ಆಗುವಂಥದ್ದನ್ನು ನೋಡೋದಾದರೆ ಇಂಟರ್ನಲ್ ಸೆಕ್ಯೂರಿಟಿಗೆ ಸಂಬಂಧಿಸಿದಂಥ ಒಂದು ಆರ್ಕಿಟೆಕ್ಚರನ್ನು ಇದು ಪ್ರೊವೈಡ್ ಮಾಡ್ತಾ ಇದೆ ಅಂತ. ಫ್ರ್ಯಾಗ್ಮೆಂಟೆಡ್ ಆಗಿರ್ತಕ್ಕಂಥ ಒಂದು ಡೇಟಾವನ್ನು ನಾವು ಕಡಿಮೆ ಮಾಡೋದ್ರ ಮುಖಾಂತರ ಒಂದು ಇಂಟಿಗ್ರೇಷನನ್ನು ಮಾಡ್ತಾ ಇದ್ದೀವಿ. ಫ್ರ್ಯಾಗ್ಮೆಂಟೆಡ್ ಡೇಟಾ ಮೇಲೆ ನಾವು ಹೆಚ್ಚು ಡಿಪೆಂಡೆನ್ಸಿಯನ್ನು ತೋರಿಸ್ಲಿಕ್ಕಾಗಲ್ಲ. ಸೊ ಫ್ರ್ಯಾಗ್ಮೆಂಟೆಡ್ ಡೇಟಾ ಮೇಲೆ ಇರುವಂಥ ಒಂದು ಡಿಪೆಂಡೆನ್ಸಿಯನ್ನು ರೆಡ್ಯೂಸ್ ಮಾಡುತ್ತೆ. ಅಥೆಂಟಿಕೇಟೆಡ್ ಆಗಿರ್ತಕ್ಕಂಥ, ಕನ್ಸೋಲ್ಡೇಟೆಡ್ ಆಗಿರ್ತಕ್ಕಂಥ ಒಂದು ಡೇಟಾವನ್ನು ಇಲ್ಲಿ ನಮಗೆ ಸಪೋರ್ಟ್ ಮಾಡುತ್ತೆ ಅಂತಲೇ ಹೇಳ್ಬೋದು. ಸೊ ಇದರಿಂದ ನಾವು ಈಸಿಯಾಗಿ ಇನ್ವೆಸ್ಟಿಗೇಷನ್ಸನ್ನು ಮಾಡ್ಬೋದು. ಇನ್ವೆಸ್ಟಿಗೇಷನ್ ಮಾಡುವಂಥ ಸಂದರ್ಭದಲ್ಲಿ ಎವಿಡೆನ್ಸ್ನ ಆಧಾರದ ಮೇಲೆ ಇನ್ವೆಸ್ಟಿಗೇಷನ್ ಮಾಡ್ಬೋದು. ಟೆಕ್ನಾಲಜಿ ಡ್ರಿವನ್ ಗವರ್ನೆನ್ಸನ್ನು ಇದು ಎನ್ಶೋರ್ ಮಾಡ್ದಂಗೆ ಆಗುತ್ತೆ ಅಂತ. ಭಾರತದ ಒಂದು ಟೆಕ್ನಾಲಜಿಕಲ್ ಅಡ್ವಾನ್ಸ್ಮೆಂಟನ್ನು ಇದು ರಿಫ್ಲೆಕ್ಟ್ ಮಾಡುತ್ತೆ ಅಂತ. ಸೊ ನಾವು ಈಸಿಯಾಗಿ ಪ್ರೆಡಿಕ್ಟಿವ್ ಮಾಡ್ಬೋದು. ಪ್ರೆಡಿಕ್ಟಿವ್ ಪಾಲಿಸಿಂಗನ್ನು ಸಹ ನಾವಿಲ್ಲಿ
ಗಮನ ಹರಿಸುವಂಥದ್ದು. ಸೊ ಎವಿಡೆನ್ಸ್ ಬೇಸ್ಡ್ ಇನ್ವೆಸ್ಟಿಗೇಷನ್ ಆಗುತ್ತೆ, ಈಸಿಯಾಗಿ ನಾವು ಈ ಒಂದು ಕ್ರೈಮ್ ರಿಲೇಟೆಡ್ ಇರುವಂತೆ ಸೊಲ್ಯೂಷನ್ಸನ್ನು ಕೊಡ್ಬೋದು. ಬಟ್ ದೇರ್ ಆರ್ ಸಮ್ ಚಾಲೆಂಜಸ್. ಏನು ಚಾಲೆಂಜಸ್ ಇರ್ಬೋದು? ಪ್ರೈವೇಸಿ ಮತ್ತು ಡೇಟಾ ಪ್ರೊಟೆಕ್ಷನ್ಗೆ ಸಂಬಂಧಪಟ್ಟಂಥ ಚಾಲೆಂಜು, ರಿಸ್ಕು ಡೆಫಿನೆಟ್ಲಿ ಇದ್ದೇ ಇರುತ್ತೆ ಅಲ್ವಾ. ಸೊ ಇವಾಗ ನಾವೇನೋ ಕನ್ಸಲ್ಟೇಷನ್ ಮಾಡಿದ್ವಿ, ಎಕ್ಸಸ್ಸನ್ನು ಕೊಟ್ಟಿದ್ದೀವಿ, ಯಾವ ರೀತಿಯಾಗಿ ಲೂಪ್ ಹೋಲ್ ಆಗ್ಬೋದು, ಏನು ಚಾಲೆಂಜಸ್ ಬರ್ಬೋದು ಅನ್ನೋದು ಒಂದು ಕ್ವಶನ್ ಮಾರ್ಕ್. ಬಿಕಾಸ್ ಇಲ್ಲಿ ಕಾಂಪ್ರಿಹೆನ್ಸಿವ್ ಆಗಿರ್ತಕ್ಕಂಥ ಡೇಟಾ ಪ್ರೊಟೆಕ್ಷನ್ ಲಾ ನಮ್ಮ ದೇಶದಲ್ಲಿ ಇಲ್ಲಲ್ಲ. ಸೊ ಅದರ ಆಧಾರದ ಮೇಲೆ ನಮ್ಗೆ ಗೊತ್ತಾಗುತ್ತೆ ಡೇಟಾ ಹಾಗೂ ಪ್ರೈವಸಿ ಪ್ರೊಟೆಕ್ಷನ್ಗೆ ಸಂಬಂಧಪಟ್ಟಂತೆ ಕ್ವಶನ್ ಮಾರ್ಕ್ ಇದ್ದೇ ಇರುತ್ತೆ ಯಾವಾಗಲೂ ಅಂತ. ಇವಾಗ ಪರ್ಟಿಕ್ಯುಲರ್ಲಿ ಒಂದು ಸರ್ವಿಲೆನ್ಸ್ ಔಟ್ರೀಚ್ ಆಗುತ್ತೆ, ಪ್ರೈವಸಿಗೆ ಸಂಬಂಧಪಟ್ಟಂತೆಯೂ ಸಹ ಮಿಸ್ಯೂಸ್ ಆಗುವಂಥ ಒಂದು ಸಾಧ್ಯತೆ ಇರುತ್ತೆ. ಸೊ ಹಾಗಾಗಿ ನಾವು ಬೆಸ್ಟ್ ಸೊಲ್ಯೂಷನ್ಸ್ ಅಥವಾ ಏನು ನೀಡಿದೆ ಅಂತಂದರೆ ಇಲ್ಲಿ ಸ್ಟ್ರಾಂಗ್ ಆಡಿಟಿಂಗ್ ಮೆಕ್ಯಾನಿಸಮನ್ನು ತರಬೇಕು. ಕ್ಲಿಯರ್ ಆಗಿರ್ತಕ್ಕಂಥ ಒಂದು ಪ್ರೋಟೋಕಾಲ್ನ ಮುಖಾಂತರ ಅವರು ಎಕ್ಸಸ್ ಮಾಡ್ಕೋಬೇಕು ಇನ್ಫಾರ್ಮೇಷನ್ಸನ್ನು. ಅಕೌಂಟಬಿಲಿಟಿ ತುಂಬ ಇಂಪಾರ್ಟೆಂಟು. ಯಾವ ಏಜೆನ್ಸೀಸ್ಗಳು ಇನ್ಫಾರ್ಮೇಷನ್ಸನ್ನು ಯೂಸ್ ಮಾಡ್ತಾರಲ್ಲ ಅವರ ಒಂದು ಅಕೌಂಟಬಿಲಿಟಿ ಈಸ್ ವೆರಿ ಮೋಸ್ಟ್ ಇಂಪಾರ್ಟೆಂಟ್ ಆಸ್ಪೆಕ್ಟ್ ಅಂತಲೇ ಹೇಳ್ಬೋದು. ಸೊ ಇಲ್ಲಿ ಒಂದು ಸೊಲ್ಯೂಷನ್ ಏನಂತಂದರೆ ಡೇಟಾ ಪ್ರೊಟೆಕ್ಷನ್ಗೆ ಸಂಬಂಧಪಟ್ಟಂತೆ ನಾವು ಸೇಫ್ ಗಾರ್ಡನ್ನು ಕೊಡಬೇಕು. ಓಕೆ, ಸೊ ಇಲ್ಲಿ ಲಾನ ಮುಖಾಂತರ ಪಾರ್ಲಿಮೆಂಟರಿ ಜುಡಿಷಿಯರಿ ಓವರ್ಸೈಟ್ನ ಮುಖಾಂತರ ಒಂದು ಇಂಟೆಲಿಜೆನ್ಸ್ ಡೇಟಾವನ್ನು ನಾವು ಯಾವ ರೀತಿಯಾಗಿ ಯೂಸ್ ಮಾಡ್ತೀವಿ ಅನ್ನೋದು ಸಹ ಇಂಪಾರ್ಟೆಂಟ್ ಆಗುತ್ತೆ. ಇದಕ್ಕೆ ಸಂಬಂಧಪಟ್ಟಂತೆ ಕೆಪಾಸಿಟಿ ಬಿಲ್ಡಿಂಗನ್ನು ಸಹ ನಾವಿಲ್ಲಿ ತರಬೇಕಾಗುತ್ತೆ. ಬಿಕಾಸ್ ಎಫೆಕ್ಟಿವ್ನೆಸ್ಸನ್ನು ನಾವಿಲ್ಲಿ ಕನ್ಸಿಡರ್ ಮಾಡಬೇಕು. ನ್ಯಾಷನಲ್ ಇಂಟೆಲಿಜೆನ್ಸ್ ಗ್ರಿಡ್ಗೆ ಸಂಬಂಧಿಸಿದೆ ಅಂತಂತಂದರೆ ಪರ್ಟಿಕ್ಯುಲರ್ಲಿ ಕೆಪಾಸಿಟಿ ಬಿಲ್ಡಿಂಗ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ನ್ಯಾಷನಲ್ ಇಂಟೆಲಿಜೆನ್ಸ್ ಗ್ರಿಡ್ಡನ್ನು ನ್ಯಾಷನಲ್ ಪಾಪ್ಯುಲೇಷನ್ ರಿಜಿಸ್ಟರ್ಗೆ ಲಿಂಕ್ ಮಾಡೋದ್ರಿಂದ ಏನು ಸಿಗ್ನಿಫಿಕೆನ್ಸ್ ಇದೆ, ಯಾವ ರೀತಿ ಅಂತ ಆಬ್ಜೆಕ್ಟಿವನ್ನು ಇಟ್ಕೊಂಡಿದ್ದೀವಿ, ಏನು ಚಾಲೆಂಜಸ್ ಇರ್ಬೋದು ಅನ್ನುವಂಥ ಕ್ಲಾರಿಟಿ ನಮಗೆ ಇಲ್ಲಿ ಇಂಪಾರ್ಟೆಂಟ್ ಆಗುತ್ತೆ. ಇನ್ನು ಮುಂದಿನದಾಗಿ ಫ್ರೆಜೈಲ್ ಅಟ್ರಾಕ್ಟಿವ್ನೆಸ್. ಇಲ್ಲಿ ಭಾರತದ ಒಂದು FDI ಆಸ್ಪೆಕ್ಟನ್ನು ಕವರ್ ಮಾಡ್ತಾ ಇದ್ದಾರೆ. ಕನ್ಸಿಕ್ಯೂಟಿವ್ಲಿ ನಾವು ಒಂದು ನೆಗೆಟಿವ್ ಆಸ್ಪೆಕ್ಟನ್ನು ತೋರಿಸ್ತಾ ಇದ್ವಿ. August-October ಮಂತಲ್ಲಿರುವಂಥ ಒಂದು ಡೇಟಾವನ್ನು ನೋಡಿದಾಗ ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಏನಿದೆಯಲ್ಲ ಅದು ಕಡಿಮೆ ಆಗ್ತಾ ಬರ್ತಾ ಇದೆ, ನೆಗೆಟಿವ್ ಆಗಿ ಟರ್ನ್ ಆಗ್ತಾ ಇದೆ. ಸೊ ಇಲ್ಲಿರುವಂಥ ಡೇಟಾವನ್ನು ನೋಡ್ಬೋದು ನೀವು. ಇಲ್ಲಿ ಸೆಪ್ಟೆಂಬರ್ ಮಂತಲ್ಲಿ $1.7 ಬಿಲಿಯನ್ ಇರುವಂಥದ್ದು ಅಕ್ಟೋಬರ್ ಮಂತಲ್ಲಿ 1.5 ಬಿಲಿಯನ್ ಅಷ್ಟು FDIಯನ್ನು ನಾವು ಕಾಣ್ತಾ ಇದ್ವಿ. ಹಾಗಾಗಿ ನೆಟ್ FDI ನೆಗೆಟಿವ್ ಆಗ್ತಾ ಇರೋದನ್ನು ನೋಡ್ತಾ ಇದ್ವಿ. ಸೊ ಇದಕ್ಕೆ ಕಾರಣಗಳು ತುಂಬ ಇದ್ದಾವೆ. ಡೆಫಿನೆಟ್ಲಿ ಒನ್ ಆಫ್ ದ ಬಿಗ್ಗೆಸ್ಟ್ ರೀಸನ್ ಅಂತಂದರೆ ಟಾರಿಫ್ ಹಾಕಿರೋದು ಏನಿದೆ ಅಲ್ಲ US ಇಂದ ನಮ್ಮ ಮೇಲೆ, ಡೊನಾಲ್ಡ್ ಟ್ರಂಪ್ ಅವರ ಒಂದು ಇನಿಷಿಯೇಟಿವ್. ಇವಾಗ ನಿಯರ್ಲಿ 50% ಟಾರಿಫನ್ನು ಭಾರತದ ಒಂದು ಸರಕುಗಳ ಮೇಲೆ ಹಾಕಿದ್ದಾರೆ. ಇದೇ ಒಂದು ಟ್ರಿಗರಿಂಗ್ ಪಾಯಿಂಟ್ ಅಂತಲೇ ಹೇಳ್ಬೋದು. ಸೊ ಈ ಒಂದು ಹಂತದಲ್ಲಿ ಯಾಕೆ ನಮಗಿದು ಇಂಪಾರ್ಟೆಂಟ್ ಆಗುತ್ತೆ ಅಂದರೆ FDI ಒಂದು ಸೆನ್ಸಿಟಿವಿಟಿಯನ್ನು ತೋರಿಸುತ್ತೆ ವೆನ್ ಇಟ್ ಕಮ್ಸ್ ಟು ದ ಜಿಯೋ ಪೊಲಿಟಿಕಲ್ ಪಾರ್ಟ್ ಅಂತಲೇ ಗಮನ ಹರಿಸ್ಬೋದು ಅಲ್ವಾ. ಯಾಕೆಂದರೆ ನಮ್ಮ ದೇಶದಲ್ಲಿ ಇವಾಗ ನಾವು ತೆಗೆದುಕೊಂಡಿರುವಂತಹ ಪಾಲಿಸಿ ಲೆವೆಲಲ್ಲಿ, ಫಾರ್ ಎಕ್ಸಾಂಪಲ್ ಇವಾಗ ಟ್ಯಾಕ್ಸಲ್ಲಿ ಬದಲಾವಣೆಯನ್ನು ಮಾಡ್ತಾ ಇದ್ದೀವಿ ಅಂತಂದರೆ ಡೆಫಿನೆಟ್ಲಿ ಅದು FDI ಮೇಲೆ ಇಂಪ್ಯಾಕ್ಟನ್ನು ಕ್ರಿಯೇಟ್ ಮಾಡುತ್ತೆ. ಅಥವಾ ಇಂಟ್ರೆಸ್ಟಲ್ಲಿ ನಾವು ಬದಲಾವಣೆ ಮಾಡ್ತಾ ಇದ್ದೀವಿ ಅಂತಂದರೆ ಡೆಫಿನೆಟ್ಲಿ ಅದು FDI ಮೇಲೆ ಇಂಪ್ಯಾಕ್ಟನ್ನು ಕ್ರಿಯೇಟ್ ಮಾಡುತ್ತೆ ಅಲ್ವಾ. ಸೊ ಒಂದು ಕಂಟ್ರಿಯ ಟ್ರೇಡ್ ಆ್ಯಕ್ಷನ್ನೂ ಸಹ ಡೆಫಿನೆಟ್ಲಿ ಒಂದು ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಅಥವಾ ಇನ್ಫ್ಲೋ ಎಷ್ಟಾಗುತ್ತೆ ಅಂತ ಡಿಟರ್ಮಿನೇಷನನ್ನು ಮಾಡುತ್ತೆ. ಈ ಒಂದು ಸಿಚುವೇಷನ್ಗೆ ಸಂಬಂಧಪಟ್ಟಂತೆ ವೀಕ್ ಕಾನ್ಫಿಡೆನ್ಸ್ ಯಾಕೆ ಆಗ್ತಾ ಇದೆ? ಈ ಮೊದಲು ನಾವು ಎಕ್ಸ್ಪೋರ್ಟ್ ಏನು ಮಾಡ್ತಾ ಇದ್ವಲ್ಲ ಸರಿಯಾಗಿ ಆಗ್ತಾಯಿತ್ತು. ಇವಾಗ 50% ಟ್ಯಾರಿಫನ್ನು ಹಾಕಿರೋದ್ರಿಂದ ಡೆಫಿನೆಟ್ಲಿ ಎಕ್ಸ್ಪೋರ್ಟ್ ಸ್ವಲ್ಪ ಡೌನ್ ಆಗಿರೋದನ್ನು ನಾವು ನೋಡ್ತಾ ಇದ್ದೀವಿ. ಎಕ್ಸ್ಪೋರ್ಟ್ ಇವಾಗ ಮೊದಲಿನಕಿನೂ ಡೌನ್ ಆಗ್ತಾ ಇದೆ ಅಂತಂದರೆ ಡೆಫಿನೆಟ್ಲಿ ನಮ್ಮ ಒಂದು ಟ್ರೇಡ್ ಡೆಫಿಸಿಟ್ಟು ಸಹ ಜಾಸ್ತಿ ಆಗ್ತಕ್ಕಂಥ ಸ್ಥಿತಿಗತಿಗಳಿರುತ್ತೆ. ಸೊ ಇಲ್ಲಿ ಒಂದು ವೀಕ್ ಕಾನ್ಫಿಡೆನ್ಸು ರಿಫ್ಲೆಕ್ಷನನ್ನು ಮಾಡ್ತಾ ಇರುವಂಥದ್ದಾಗಿರ್ಬೋದು. ಪಾಲಿಸಿಗೆ ಸಂಬಂಧಪಟ್ಟಂಥ ಒಂದು ಎಫರ್ಟ್ಸ್ ಆಗಿರ್ಬೋದು, ಔಟ್ಕಮ್ಗೆ ಸಂಬಂಧಿಸಿದಂಥ ಗ್ಯಾಪನ್ನು ಸಹ ನಾವಿಲ್ಲಿ ನೋಡ್ತಾ ಇದ್ದೀವಿ. ಭಾರತ ಆಲ್ರೆಡಿ ಇವಾಗ ಕಾರ್ಪೊರೇಟ್ ಟ್ಯಾಕ್ಸ್ಗೆ ಸಂಬಂಧಪಟ್ಟಂತೆ ಕಟ್ಟನ್ನು 2019ರಲ್ಲಿ ಮಾಡಿರುವಂಥದ್ದು. ಕಾರ್ಪೊರೇಟ್ ಟ್ಯಾಕ್ಸ್ನಲ್ಲಿ ಬದಲಾವಣೆಯನ್ನು ಮಾಡಿದರೆ, ಕಟ್ ಡೌನ್ ಮಾಡಿರೋದಾಗಿ ನಾವು ನೋಡ್ತಾ ಇದ್ದೀವಿ. ಪ್ರೊಡಕ್ಷನ್ ಲಿಂಕ್ಡ್ ಇನ್ಸೆಂಟಿವ್ ಸ್ಕೀಮನ್ನು ಸಹ ಇಲ್ಲಿ ತೊಗೊಂಬಂದಿರುವಂಥದ್ದಾಗಿರ್ಬೋದು. ಹಾಗೂ GSTಗೆ ಸಂಬಂಧಪಟ್ಟಂತೆ ಇನ್ಕಮ್ ಟ್ಯಾಕ್ಸ್ ರಿಲೇಟೆಡ್ ಇರುವಂತೆಯೂ ಸಹ ರ್ಯಾಷನಲೈಸೇಷನನ್ನು ಡೆಫಿನೆಟ್ಲಿ ಮಾಡಿದ್ದಾರೆ. ಬಟ್ ಇಷ್ಟೆಲ್ಲ ಮಾಡಿದ್ರೂ ಸಹ ಇನ್ವೆಸ್ಟರ್ಸ್ಗೆ ಸಂಬಂಧಪಟ್ಟಂಥ ಕಾನ್ಫಿಡೆನ್ಸನ್ನು ಬೂಸ್ಟ್ ಮಾಡೋದ್ರಲ್ಲಿ ನಾವು ಫೇಲ್ ಆಗ್ತಾ ಇದ್ದೀವಿ. ಔಟ್ಕಮನ್ನು ತರಲಿಕ್ಕೆ ಇಲ್ಲಿ ಆಗ್ತಾ ಇಲ್ಲ ಅನ್ನುವಂಥದ್ದಾಗಿ ನೋಡ್ಬೋದು. ಸೊ ಇವಾಗ ಪರ್ಟಿಕ್ಯುಲರ್ಲಿ ಒಂದು ಇನ್ವೆಸ್ಟ್ಮೆಂಟ್ಗೆ ಸಂಬಂಧಿಸಿದಂತೆ ನೋಡೋದಾದರೆ ಇಂಡಿಯನ್ ಕಂಪನೀಸ್ ಮೇಲೆ ನಾವು ಫೋಕಸನ್ನು ಮಾಡ್ತಾ ಇಲ್ಲ. ಭಾರತದಲ್ಲಿರ್ತಕ್ಕಂಥವ್ರು ಇನ್ವೆಸ್ಟ್ ಮಾಡ್ತಾ ಇದ್ದಾರೋ ಇಲ್ಲೋ ಅಂತ ವರಿ ನಮಗಿಲ್ಲಿ ಇಲ್ಲ. ಬಟ್ ಗ್ಲೋಬಲ್ ಲೆವೆಲಲ್ಲಿರುವಂಥ ಇನ್ವೆಸ್ಟರ್ಸ್ ಮೇಲೆ ನಾವು ಜಾಸ್ತಿ ಇಂಟ್ರೆಸ್ಟನ್ನು ತೋರಿಸ್ತಾ ಇದ್ದೀವಿ ಅನ್ನುವಂಥ ಒಂದು ಕ್ವಶನ್ ಮಾರ್ಕನ್ನು ಆಥರ್ ಅವರು ಹೇಳ್ತಾ ಇದ್ದಾರೆ. ವೆನ್ ಇಟ್ ಕಮ್ಸ್ ಟು ದ ಇನ್ವೆಸ್ಟ್ಮೆಂಟ್ ಪಾರ್ಟ್ ಅಲ್ಲ, ಸೊ ನಾವು ಕೇವಲ ಒಂದು ಔಟ್ವರ್ಡ್ ಇನ್ವೆಸ್ಟ್ಮೆಂಟ್ ಮೇಲೆ ಅಥವಾ FDIಗೆ ಸಂಬಂಧಪಟ್ಟಂತೆ ಫೋಕಸನ್ನು ಮಾಡ್ತಾ ಇದ್ವಿ. ಪ್ರಸ್ತುತವಾಗಿ ಆಲ್ಮೋಸ್ಟ್ ಇವಾಗ ಔಟ್ಫ್ಲೋ ಆಗ್ತಾ ಇದೆ, ಅಂದರೆ ಇನ್ವೆಸ್ಟ್ಮೆಂಟ್ ಮಾಡಿರೋರೆಲ್ಲನೂ ಸಹ ಹೋಗ್ತಾ ಇರೋದನ್ನು ನಾವು ನೋಡ್ತಾ ಇದ್ದೀವಿ. ಬಟ್ ಸ್ಟಿಲ್ ಡೊಮೆಸ್ಟಿಕ್ ಇನ್ವೆಸ್ಟರ್ಗೆ ಸಂಬಂಧಪಟ್ಟಂತೆ ನಾವು ಯಾಕೆ ಪ್ರಿಫರೆನ್ಸನ್ನು ಕೊಡ್ತಾ ಇಲ್ಲ ಅಂತ RBIನೂ ಸಹ ಇವಾಗ ರೀಸೆಂಟ್ಲಿ ಮಾಡಿರುವಂಥ ಒಂದು ವಾರ್ನಿಂಗ್ ಏನಂದರೆ
ದೆರ್ ಈಸ್ ಅನ್ಸರ್ಟನಿಟಿ ಬಿಕಾಸ್ ಯು ಎಸ್ ಟ್ರೇಡ್ ಡೀಲ್ ಇರೋದ್ರಿಂದ ಒಂದು ರೆಡ್ ಫ್ಲ್ಯಾಗನ್ನು ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಬಿಕಾಸ್ ಅನ್ಸರ್ಟನಿಟಿ ಯಾಕೆ ಆಗ್ತಾ ಇದೆ ಅಂದರೆ ನಮ್ಮಿಂದ ಅಲ್ಲ, ಯು ಎಸ್ನ ಒಂದು ಟ್ರೇಡ್ ಡೀಲಿಂದ ಅಂತ ರಿಫ್ಲೆಕ್ಟ್ ಮಾಡ್ತಾ ಇದ್ದಾರೆ ಅಷ್ಟೇ. ಬಿಕಾಸ್ ಇವಾಗ ನೋಡಿ ಫಾರಿನ್ ಪೋರ್ಟ್ಫೋಲಿಯೋ ಇನ್ವೆಸ್ಟರ್ಸ್ಗಳು ಎಕ್ಸಿಟ್ ಆಗ್ತಾ ಇದ್ದಾರೆ. ಸೊ ಏನಾದರೂ ಒಂದು ಸೊಲ್ಯೂಷನ್ಸನ್ನು ಕೊಡಲೇಬೇಕಲ್ವಾ ಆ ಒಂದು ಆಧಾರದ ಮೇಲೆ. ಸೊ ಬಿಕಾಸ್ ಇಲ್ಲಿ ಪಾಲಿಸಿ ಅನ್ಸರ್ಟನಿಟಿ ಜಾಸ್ತಿ ಆಗ್ತಾ ಇದೆ ಅಂತಲೇ ಹೇಳ್ಬೋದು. ಸೊ ಗ್ರೋತ್ ಇವಾಗ ಕಡಿಮೆ ಆಗ್ತಾ ಇದೆ ಅನ್ನುವಂಥ ಆಸ್ಪೆಕ್ಟನ್ನೇ ಗಮನ ಹರಿಸಬೇಕಾಗತ್ತೆ. ಸೊ ಇನ್ವೆಸ್ಟರ್ಸ್ ಅಂತ ಬಂದಾಗ ಇನ್ವೆಸ್ಟರ್ ರಿಲೇಟೆಡ್ ಇರುವಂತೆ ಡೆಫಿನೆಟ್ಲಿ ಗ್ರೋತ್ ಆಗುತ್ತಲ್ಲ. ಸೊ ಇನ್ವೆಸ್ಟರ್ಸ್ಗಳ ಒಂದು ಸಂಖ್ಯೆ ಕಡಿಮೆ ಆಗಲಿಕ್ಕೆ ಕಾರಣ ಪಾಲಿಸಿ ಅನ್ಸರ್ಟನಿಟಿ ಅಂತಲೇ ಗಮನ ಹರಿಸುವಂಥದ್ದು. ಸೊ ಇವಾಗ ಒಂದು ಸ್ಟ್ರಕ್ಚರಲ್ ವೀಕ್ನೆಸ್ ಡೆಫಿನೆಟ್ಲಿ ಇದೆ. ಬಿಕಾಸ್ ನಾವು ಓವರ್ ಡಿಪೆಂಡೆನ್ಸಿಯನ್ನು ತೋರಿಸ್ಬಿಟ್ಟಿದ್ದೀವಿ ಅನ್ನುವಂಥದ್ದಾಗಿ. ಸೊ ಅದರಲ್ಲೂ ಒಂದು ಮಾರ್ಕೆಟ್ ಸೈಜ್ ನೆರೆಟಿವ್ಗೆ ಸಂಬಂಧಿಸಿದಂತೆ ಡೇಟಾವನ್ನು ರಿಫ್ಲೆಕ್ಟ್ ಮಾಡ್ತವೆ ಅಥವಾ ಹೆಡ್ಲೈನ್ ಗ್ರೋತನ್ನು ನಾವು ಐಡೆಂಟಿಫೈ ಮಾಡ್ತೇವೆ ಹೊರತಾಗಿ ಪಾಲಿಸಿ ಪ್ರಿಡಿಕ್ಟಬಿಲಿಟಿ ಇಲ್ಲಿ ಇಲ್ಲ. ಓಕೆ, ಸೊ ಪ್ರಸ್ತುತವಾಗಿ ಒಂದು ನಾಮಿನಲ್ ಆಸ್ಪೆಕ್ಟನ್ನು ಮಾತ್ರ ನಾವು ನೋಡ್ತಾ ಇದ್ದೀವಿ ಅನ್ನುವಂಥದ್ದಾಗಿ ಗಮನ ಹರಿಸ್ಬೋದು. ಹಾಗೂ ಟ್ರೇಡ್ ಸ್ಟೆಬಿಲಿಟಿ ಅಂತ ಬಂದಾಗ ನಾವು ಡೈವರ್ಸಿಫೈಡ್ ಆಗಿರ್ತಕ್ಕಂತಹ ಡೆಸ್ಟಿನೇಷನ್ಸನ್ನು ಐಡೆಂಟಿಫೈ ಮಾಡೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಇಲ್ಲಿ ಏಜ್ ಆಫ್ ಎಕ್ಸಿಟ್ಗೆ ಸಂಬಂಧಿಸಿದಂತೆ ಸರಿಯಾದಂಥ ಒಂದು ರೆಸೊಲ್ಯೂಷನ್ ಇಲ್ಲ. ಸೊ ಇವಾಗ ಇನ್ವೆಸ್ಟ್ ಮಾಡಿರ್ತಕ್ಕಂಥವ್ರು ಎಕ್ಸಿಟ್ ಆಗ್ತಾರಲ್ಲ, ಈ ಒಂದು ಹಂತದಲ್ಲಿ ಡಿಸ್ಪ್ಯೂಟ್ ರೆಸೊಲ್ಯೂಷನ್ ಆಸ್ಪೆಕ್ಟ್ ಆಗಿರ್ಬೋದು, ಪಾಲಿಸಿ ಲೆವೆಲಲ್ಲಿ ಏನು ನಾವು ಕನ್ಸಿಡರೇಷನನ್ನು ಮಾಡ್ತಾ ಇದ್ವಿ, ಯಾವ ರೀತಿಯಾದಂಥ ಒಂದು ಕಾಂಟ್ರಾಕ್ಟನ್ನು ಇಟ್ಕೊಂಡಿದ್ದೀವಿ ವೆನ್ ಇಟ್ ಕಮ್ಸ್ ಟು ದ ಇನ್ವೆಸ್ಟರ್ ಪಾರ್ಟ್ ಅನ್ನುವಂಥದ್ದಾಗಿ ಆಥರ್ ಅವರು ಕ್ವಶನ್ ಮಾಡ್ತಾ ಇದ್ದಾರೆ. ಆಥರ್ ಅವರು ಕೊಡ್ತಾ ಇರುವಂಥ ಒಂದು ಸೆಂಟ್ರಲ್ ಮೆಸೇಜ್ ಅಂತಂದರೆ ಗ್ರೋತ್ ಅಂತ ಬಂದಾಗ ಫೇರ್ ವೆದರ್ ತುಂಬ ಇಂಪಾರ್ಟೆಂಟು, ಫೇರ್ನೆಸ್ಸು ತುಂಬ ಮ್ಯಾಟ್ರ್ ಆಗುತ್ತೆ ಇಲ್ಲಿ ಅಂತ. ಇನ್ವೆಸ್ಟರ್ಸ್ಗಳನ್ನು ನಾವು ಅಟ್ರ್ಯಾಕ್ಟ್ ಮಾಡಬೇಕು ಅಂತಂದರೆ ಪರ್ಟಿಕ್ಯುಲರ್ಲಿ ಒಂದು ಸ್ಟ್ರಕ್ಚರಲ್ ರಿಫಾರ್ಮ್ಸ್ ಇಂಪಾರ್ಟೆಂಟ್. ಎಕ್ಸ್ಟರ್ನಲ್ ಶಾಕ್ ಇದ್ರೂ ಸಹ ಸ್ಟ್ರಕ್ಚರಲ್ ರಿಫಾರ್ಮ್ಸನ್ನು ನಾವು ಫೋಕಸ್ ಮಾಡಬೇಕು ಅನ್ನುವಂಥದ್ದಾಗಿ ಕಾಣ್ತಾ ಇದ್ದೀವಿ. ಸೊ ಇದರಿಂದ ನಾವು ಗ್ರೋತನ್ನು ಅಚೀವ್ ಮಾಡಲಿಕ್ಕೆ ಸಾಧ್ಯತೆ ಇದೆ. ಸ್ಟೇಬಲ್ ಆಗಿ ಪ್ರೆಡಿಕ್ಟಬಲ್ ಆಗಿರುವಂಥ ಒಂದು ಟ್ರೇಡ್ ಪಾಲಿಸಿಯನ್ನು ತರಬೇಕು ಅನ್ನುವಂಥ ಸೊಲ್ಯೂಷನ್ಸನ್ನು ಕೊಡ್ತಾ ಇದ್ದಾರೆ. ಟ್ರೇಡ್ ಪಾಲಿಸಿ ಈಸ್ ವೆರಿ ಇಂಪಾರ್ಟೆಂಟ್. ಆ್ಯಂಡ್ ನಾವು ಮ್ಯಾನುಫ್ಯಾಕ್ಚರಿಂಗ್ ಎಕೋಸಿಸ್ಟಮ್ನಲ್ಲಿಯೂ ಸಹ ರಿಫಾರ್ಮನ್ನು ಡೆಫಿನೆಟ್ಲಿ ತರಬೇಕಾಗುತ್ತೆ. ಇವಾಗ ಕಾಂಟ್ರಾಕ್ಟ್ ರಿಲೇಟೆಡ್ ಇರುವಂತೆ ಯಾಕೆ ನಾವು FDI ಪಾಲಿಸೀಸ್ಗಳನ್ನು ಮಾಡಬಾರ್ದು ಅಲ್ವಾ? ಯಾಕೆಂದರೆ ಲಾಂಗ್ ಟರ್ಮಲ್ಲಿ ನಮ್ಮ ಒಂದು ಆರ್ಥಿಕತೆಗೆ ಸಪೋರ್ಟನ್ನು ಮಾಡಬೇಕಾಗುತ್ತೆ. ಎಕ್ಸ್ಟರ್ನಲ್ ಟ್ಯಾರಿಫ್ ಶಾಕನ್ನು ರೆಡ್ಯೂಸ್ ಮಾಡಬೇಕು ಅಥವಾ ವಲ್ನರಾಬಿಲಿಟಿಯನ್ನು ರೆಡ್ಯೂಸ್ ಮಾಡಬೇಕು ಅಂತಂದರೆ ಡೆಫಿನೆಟ್ಲಿ ನಾವು ಸ್ಟ್ರಾಂಗ್ ಆಗಿರ್ತಕ್ಕಂಥ ಒಂದು ಪಾಲಿಸೀಸ್ಗಳನ್ನು ಹೊಂದಬೇಕು. ಕಾಂಟ್ರಾಕ್ಟ್ ಎನ್ಫೋರ್ಸ್ಮೆಂಟನ್ನು ತರೋದು ತುಂಬ ಇಂಪಾರ್ಟೆಂಟು ಅನ್ನುವಂಥದ್ದಾಗಿ ಆಥರ್ ಅವರು ಸೊಲ್ಯೂಷನನ್ನು ಕೊಡ್ತಾ ಇದ್ದಾರೆ. ಸೊ ಈ ಒಂದು ಹಂತದಲ್ಲಿ ಮೇನ್ಸ್ ಆಸ್ಪೆಕ್ಟ್ ಅಂತ ಬಂದಾಗ FDI ರಿಲೇಟೆಡ್ ಇರುವಂತೆ ಅಥವಾ ಇನ್ವೆಸ್ಟ್ಮೆಂಟ್ ರಿಲೇಟೆಡ್ ಇರುವಂತೆ ಇಶ್ಯೂಸ್ಗಳು ಏನಿದ್ದಾವೆ, ಸ್ಟ್ರಕ್ಚರಲ್ ರಿಫಾರ್ಮ್ಸ್ ಅಂತ ಬಂದಾಗ ಪ್ರಸ್ತುತವಾಗಿರುವಂಥ ಈ ಒಂದು ಇಶ್ಯೂವನ್ನು ನಾವು ಕನೆಕ್ಟ್ ಮಾಡಲೇಬೇಕಾಗುತ್ತೆ. ಇನ್ನು ಮುಂದಿನದಾಗಿ ಅ ಇಯರ್ ಆಫ್ ಡಿಸಿಪೇಟಿಂಗ್ ಪ್ರಾಮಿಸಸ್ ಫಾರ್ ಇಂಡಿಯನ್ ಫಾರಿನ್ ಪಾಲಿಸಿ. ಈ ಒಂದು ಇಶ್ಯೂ ನಮಗೆ GS ಪೇಪರ್ 2 ನಡಿಯಲ್ಲಿ ಇಂಟರ್ನ್ಯಾಷನಲ್ ರಿಲೇಷನ್ಗೆ ಸಂಬಂಧಪಟ್ಟಂತೆ ಇಂಡಿಯನ್ ಫಾರಿನ್ ಪಾಲಿಸಿ ಸಂಬಂಧಿಸಿದಂಥ ಆನ್ಸರ್ನ ಬರೆಯುವಾಗ ಸಹಕಾರಿಯಾಗುತ್ತೆ ಅಂತ ಹೇಳ್ಬೋದು. 2025ರಲ್ಲಿ ಭಾರತದೊಂದು ಫಾರಿನ್ ಪಾಲಿಸಿ ಯಾವ ರೀತಿ ಅಂತ ಅಸಂಪ್ಷನ್ನ ಹೊಂದಿರುವಂಥದ್ದು, ಆದರೆ ಪ್ರಸ್ತುತವಾಗಿ ನಾವು ಯಾವ ರೀತಿ ಅಂತ ಔಟ್ಕಮನ್ನು ಹೊಂದಿದ್ದೀವಿ ಅಂತ. ಇಲ್ಲಿ ನೋಡಿ, ಪಾಲಿಸಿ ಅಸಂಪ್ಷನ್ ಅಂತಂದರೆ ಒಂದು ಸಿಂಬಾಲಿಸಮ್, ಇನ್ಸೆಂಟಿವ್ಸ್ ಅಥವಾ ಆಪ್ಟಿಮಿಸ್ಟಿಕ್ ಡಿಪ್ಲೊಮಸಿಯನ್ನು ನಾವು ತೋರಿಸ್ತಾ ಇದ್ವಿ. ಬಟ್ ಇದನ್ನು ನಾವು ಕಂಪ್ಲೀಟಾಗಿ ಸಬ್ಸ್ಟಿಟ್ಯೂಟ್ ಮಾಡಲಿಕ್ಕೆ ಆಗೋದಿಲ್ಲ ಅಂತ ಆಥರ್ ಅವರು ಹೇಳ್ತಾ ಇದ್ದಾರೆ. ನಾವೊಂದು ಸಿಂಬಾಲಿಸಮ್ ಆಧಾರದ ಮೇಲೆ, ಆಪ್ಟಿಮಿಸ್ಟಿಕ್ ಆಧಾರದ ಮೇಲೆ ನಡ್ಕೊಂಡು ಹೋಗಲಿಕ್ಕೆ ಆಗೋದಿಲ್ಲ. ಬಟ್ ವಿ ನೀಡ್ ಟು ಹ್ಯಾವ್ ಸ್ಟ್ರಕ್ಚರಲ್ ರೆಸಿಲಿಯನ್ಸ್, ಕನ್ಸಿಸ್ಟೆನ್ಸಿ, ಸ್ಟ್ರಾಟಜಿಕ್ ಅಟಾನಮಿ ತುಂಬ ಇಂಪಾರ್ಟೆಂಟು ಅನ್ನುವಂಥದ್ದಾಗಿ ಆಥರ್ ಅವರು ಹೇಳ್ತಾ ಇದ್ದಾರೆ. ಬಿಕಾಸ್ ಗ್ಲೋಬಲ್ ಲೆವೆಲಲ್ಲಿ ಸಾಕಷ್ಟು ವೊಲಟೈಲಿಟಿ ಇದೆ. ಈ ಒಂದು ಹಂತದಲ್ಲಿ ಇನಿಷಿಯಲ್ ಪ್ರಾಮಿಸಸ್ಗಳು ಯಾವ ರೀತಿಯಾಗಿತ್ತು, ಬಟ್ ಭಾರತದ ಒಂದು ರಿಯಾಲಿಟಿ ಯಾವ ರೀತಿಯಾಗಿದೆ. ಅರ್ಲಿ ಡೇಸಲ್ಲಿ ನಾವು 2025 ಮಾಡಿರುವಂಥ ಒಂದು ಎಕ್ಸ್ಪೆಕ್ಟೇಷನ್ಸ್ ಏನಿತ್ತು, ನರೇಂದ್ರ ಮೋದಿಜಿಯವರ ಒಂದು ಹೈ ಲೆವೆಲ್ ಡಿಪ್ಲೊಮ್ಯಾಸಿ ನಡಿಯಲ್ಲಿ, ಅದರಲ್ಲೂ ಡೊನಾಲ್ಡ್ ಟ್ರಂಪ್ ಒಂದು ಅಧಿಕಾರಕ್ಕೆ ಬಂದಿರುವಂಥ ಸಂದರ್ಭದಲ್ಲಿ ಇಂಡಿಯಾ ಮತ್ತು US ಒಂದು ರಿಲೇಷನಲ್ಲಿ ಬದಲಾವಣೆ ಆಗುವಂಥದ್ದಾಗಿ ನಾವು ನೋಡ್ತಾ ಇದ್ವಿ. ಏನು ಚೇಂಜಸ್ ಆಗ್ಬೋದು ಅಂತ. ಬಟ್ ಇವಾಗ ಪ್ರಸ್ತುತವಾಗಿ ಏನು ಚೇಂಜಸ್ ಆಗಿದೆ ಅಂತ ನೀವೇ ಅಬ್ಸರ್ವ್ ಮಾಡ್ಬೋದು. ಸಾಕಷ್ಟು ಸರ್ತಿ ನಾವು ಈ ಒಂದು ಇಶ್ಯೂ ಬಗ್ಗೆ ನೋಡ್ತಾನೆ ಇದ್ದೀವಿ. ಇವಾಗ ಬೈಲ್ಯಾಟ್ರಲ್ ಅಗ್ರಿಮೆಂಟ್ ಅಂತ ಬಂದಾಗ ಪರ್ಟಿಕ್ಯುಲರ್ಲಿ US, ಯುರೋಪಿಯನ್ ಯೂನಿಯನ್, UK, ಆಸ್ಟ್ರೇಲಿಯಾ, ನ್ಯೂಜಿಲ್ಯಾಂಡ್ ಅಂತಕ್ಕಂಥ ರಾಷ್ಟ್ರಗಳೊಂದಿಗೆ ಒಂದು ಬೈಲ್ಯಾಟ್ರಲ್ ಅಗ್ರಿಮೆಂಟನ್ನು ಮಾಡಬೇಕು ಅಂತ ಮುಂದಾಗಿರುವಂಥದ್ದು. ಈ ಒಂದು ಬೈಲ್ಯಾಟ್ರಲ್ ಟ್ರೇಡ್ ಅಗ್ರಿಮೆಂಟ್ಗೆ ಸಂಬಂಧಪಟ್ಟಂತೆಯೂ ಸಹ ಒಂದು ಕಂಪ್ಲೀಷನ್ ಆಗಬೇಕಿತ್ತು ಅನ್ನುವಂಥ ಆಸ್ಪೆಕ್ಟ್ ಆಗಿರ್ಬೋದು. ಚೈನಾ ಸಂಬಂಧಪಟ್ಟಂಥ ಒಂದು ಇಶ್ಯೂವನ್ನು ನೋಡಿದಾಗೂ ಒಂದು ಲೈನ್ ಆಫ್
ಆ್ಯಕ್ಚುಯಲ್ ಕಂಟ್ರೋಲ್ ಡಿಸ್ಅಗ್ರಿಮೆಂಟ್ ಟಾಕ್ಗೆ ಸಂಬಂಧಿಸಿದಂತೆ ಒಂದು ಕಂಟಿನ್ಯೂಟಿ ಯಾವ ರೀತಿಯಾಗಿದೆ, ಒಂದು ಸೊಲ್ಯೂಷನ್ಸ್ ಯಾವ ರೀತಿಯಾಗಿದೆ ಅಂತ ಆಥರ್ ಅವರು ಕ್ವಶನ್ ಮಾರ್ಕನ್ನು ಮಾಡ್ತಾ ಇದ್ದಾರೆ. ಜೊತೆಗೆ ರಷ್ಯಾದೊಂದಿಗೆ ಇರುವಂಥ ಒಂದು ಟೈ ರಿಲೇಟೆಡ್ ಇರುವಂತೆಯೂ ಸಹ ನಾವು ನೋಡ್ತಾ ಇದ್ದೀವಿ. ಬಿಕಾಸ್ ನಾವು ಹೆಚ್ಚು ಆಯಿಲನ್ನು ಇಂಪೋರ್ಟ್ ಮಾಡ್ಕೋತಾ ಇದ್ದೀವಿ. ಸ್ಟ್ರಾಂಗ್ ಎಕನಾಮಿಕ್ ಟೈಸ್ಗೆ ಸಂಬಂಧಪಟ್ಟಂತೆಯೂ ಸಹ ಒಂದು ಸ್ಟಾರ್ಟಿಂಗಲ್ಲಿ ಏನು ಹಾಕ್ಕೊಂಡಿದ್ವಿ ನಾವು ಪ್ಲಾನ್ಸ್ಗಳನ್ನ 2025 ಒಂದು ಅಸಂಪ್ಷನ್ಸ್ಗಳು ಏನಿತ್ತು ಅಂತ, ಅಗೇನ್ ರೀಜನಲ್ ಲೆವೆಲಲ್ಲೂ ಸಹ ನಾವು ಔಟ್ರೀಚ್ ಮಾಡಲಿಕ್ಕೆ ಬಾಂಗ್ಲಾದೇಶ ಆಗಿರ್ಬೋದು, ಪಾಕಿಸ್ತಾನ, ಅಫ್ಘಾನಿಸ್ತಾನ, ನೇಪಾಳ ಆಗಿರ್ಬೋದು, ಶ್ರೀಲಂಕಾ ಈ ರೀತಿಯಾಗಿ ಒಂದು ಸಪೋರ್ಟನ್ನು ಅಥವಾ ಔಟ್ರೀಚ್ ಮಾಡುವಂಥ ಆಸ್ಪೆಕ್ಟಲ್ಲಿ ಅಂತ ಹೇಳ್ಬೋದು ಒಂದು ರೀಜನಲ್ ಲೆವೆಲಲ್ಲಿ. ಸೊ ಈ ಒಂದು ಪ್ರಾಮಿಸಸ್ಗಳು ಡಿಸಿಪೇಟ್ ಆಗಿದೆ ಅಂತ ಯಾಕೆ ಹೇಳ್ತಾ ಇದ್ದೀವಿ ಅಂದರೆ, ಗ್ಲೋಬಲ್ ಲೆವೆಲಲ್ಲಿ ಆಗುವಂಥ ಸಾಕಷ್ಟು ಅನ್ಸರ್ಟನಿಟೀಸ್ ಅಂತಲೇ ಹೇಳ್ಬೋದು. ಇವಾಗ US ಮಾಡಿರುವಂಥ ಒಂದು ಟ್ಯಾರಿಫ್ ಆಸ್ಪೆಕ್ಟು ಸಾಕಷ್ಟು ಇಂಪ್ಯಾಕ್ಟನ್ನು ಕ್ರಿಯೇಟ್ ಮಾಡ್ತಾ ಇದೆ ಅಲ್ವಾ. ಸೊ 50% ಅವರು ನಮ್ಮ ಮೇಲೆ ಟ್ಯಾರಿಫನ್ನು ವಿಧಿಸಿದ್ದಾರೆ. ಇಂಡಿಯನ್ ಗೂಡ್ಸ್ ಮೇಲೆ ಪರ್ಟಿಕ್ಯುಲರ್ಲಿ ಒಂದು ರೆಸಿಪ್ರೋಕಲ್ ಟ್ಯಾರಿಫ್ 25% ಇದೆ ಮತ್ತು 25% ಅವರು ಒಂದು ಸರ್ಚಾರ್ಜಸನ್ನು ಹಾಕ್ತಾ ಇದ್ದಾರೆ. ಓಕೆ, ಸೊ ಇಂಪ್ಯಾಕ್ಟ್ ಇಲ್ಲಿ ಕಂಪ್ಲೀಟಾಗಿ ನೋಡುವಂಥದ್ದಾದರೆ ಸೆಕ್ಟರ್ ವೈಸ್ ಇಂಪ್ಯಾಕ್ಟನ್ನು ಕ್ರಿಯೇಟ್ ಮಾಡಿದೆ. ಸಾಕಷ್ಟು ಸೆಕ್ಟರ್ಸಲ್ಲಿ ವರ್ಕ್ ಮಾಡೋರಿಗೆ, ಅದರಲ್ಲೂ ಸೀ ಫುಡ್ ಆಗಿರ್ಬೋದು, ಜೆಮ್ಸ್ ಆಗಿರ್ಬೋದು, ಅಪರಲ್, ಎಲ್ಲ ಸೆಕ್ಟರ್ಸಲ್ಲೂ ಸಹ ಇಂಪ್ಯಾಕ್ಟ್ ಆಗಿರೋದನ್ನು ನಾವು ನೋಡ್ತಾ ಇದ್ದೀವಿ. ಸಾಕಷ್ಟು ಜಾಬ್ಗಳು ಕಳೆದುಕೊಳ್ತಾ ಇರುವಂತಹದ್ದನ್ನು ನಾವು ಗಮನ ಹರಿಸ್ಬೋದು. ಹಾಗೂ ಫ್ಯಾಕ್ಟರಿ ಕ್ಲೋಸ್ ಆಗ್ತಾ ಇರುವಂಥ ಸಿಚುವೇಶನ್ಸ್ಗಳನ್ನು ನೋಡ್ತಾ ಇದ್ದೀವಿ. ಇದರೊಂದಿಗೆ US ಅನದರ್ ಆಸ್ಪೆಕ್ಟ್ ಅಂತಂದರೆ ಪರ್ಟಿಕ್ಯುಲರ್ಲಿ ಇಮಿಗ್ರೇಷನ್ಗೆ ಸಂಬಂಧಪಟ್ಟಂತೆಯೂ ಸಹ ನಾವು ನೋಡಿದಾಗ ಅವರು ತೆಗೆದುಕೊಂಡು ಬರ್ತಾ ಇರುವಂತಹ H1B ವೀಸಾಗೆ ಸಂಬಂಧಿಸಿದಂತೆಯೂ ನಮ್ಮ ರೆಮಿಟೆನ್ಸಸ್ ಮೇಲೆ ಇದು ಇಂಪ್ಯಾಕ್ಟನ್ನು ಡೆಫಿನೆಟ್ಲಿ ಕ್ರಿಯೇಟ್ ಮಾಡಿದೆ. ರೆಮಿಟೆನ್ಸಸ್ಸು ಕಡಿಮೆ ಆಗ್ತಾ ಇರೋದನ್ನು ನಾವು ನೋಡ್ತಾ ಇದ್ದೀವಿ. ಯುರೋಪಿಯನ್ ಯೂನಿಯನ್ ಆಗಿರ್ಬೋದು ಅಥವಾ US ಆಗಿರ್ಬೋದು, ಪ್ರಸ್ತುತವಾಗಿ ಒಂದು ಟ್ರೇಡ್ ಟಾಕ್ ಕಂಪ್ಲೀಟ್ ಆಗಿ ಸೈನ್ ಆಗಿಲ್ಲ ಅನ್ನುವಂಥದ್ದಾಗಿ ನೋಡ್ತಾ ಇದ್ವಿ. ಇದನ್ನು ನಾವು ಸ್ಟ್ರಾಂಗ್ ಆಗಿ ಕನ್ಸಿಡರ್ ಮಾಡಬಹುದಿತ್ತು ಅಂತ. ಹಾಗೂ ಕೆಲವೊಂದಿಷ್ಟು ಆಪ್ಟಿಕ್ಸಲ್ಲಿ ಯಾವುದೇ ರೀತಿಯಾಗಿ ಅಶ್ಯೂರೆನ್ಸ್ ನಮಗೆ ಸಿಕ್ಕಿಲ್ಲ. ಗ್ರೇಟ್ ಪವರ್ ರಿಲೇಷನ್ ನಡಿನಲ್ಲಿ ಅಂತ ನಾವು ತೆಗೆದುಕೊಂಡಾಗ ರೀಜನಲ್ ಲೆವೆಲಲ್ಲಿ SCOಗೆ ಸಂಬಂಧಪಟ್ಟಂತೆ ನೋಡಿದ್ವಿ. ಕ್ಸಿ ಜಿನ್ಪಿಂಗ್ ಆಗಿರ್ಬೋದು, ವಾಲ್ಡಿಮಿರ್ ಪುಟಿನ್ಗೆ ಸಂಬಂಧಿಸಿದಂತೆ ಸಾಕಷ್ಟು ಇಶ್ಯೂಸ್ಗಳು ಅನ್ರಿಸಾಲ್ವ್ಡ್ ಇರೋದನ್ನು ನಾವು ನೋಡ್ತಾ ಇದ್ದೀವಿ. ಲೈನ್ ಆಫ್ ಆ್ಯಕ್ಚುಯಲ್ ಕಂಟ್ರೋಲ್ಗೆ ಸಂಬಂಧಪಟ್ಟಂತೂ ಸಹ ಒಂದು ಕಾಂಕ್ರೀಟ್ ಆಗಿರ್ತಕ್ಕಂಥ ಸೊಲ್ಯೂಷನ್ ಅಥವಾ ಗ್ಯಾರಂಟಿ ಕಂಡೀಷನ್ ನಮಗೆ ಇಲ್ಲಿ ಸಿಕ್ಕಿಲ್ಲ ಅಂತ. ವೆನ್ ಇಟ್ ಕಮ್ಸ್ ಟು ದ ಇನ್ವೆಸ್ಟ್ಮೆಂಟೂ ಸಹ ಒಂದು ಚೈನಾದೊಂದಿಗೆ ರಿಸ್ಟ್ರಿಕ್ಷನ್ ಇರೋದನ್ನು ನೋಡ್ತಾ ಇದ್ದೀವಿ. ಇನ್ವೆಸ್ಟ್ಮೆಂಟ್ ರಿಸ್ಟ್ರಿಕ್ಷನ್ಸ್ ಏನಿದೆಯಲ್ಲ ಚೈನಾದೊಂದಿಗೆ, ಇವೆಲ್ಲವೂ ಸಹ ಅನ್ಸರ್ಟನಿಟಿಯನ್ನು ಕ್ರಿಯೇಟ್ ಮಾಡ್ತಾ ಇದೆ. ಇಂಡಿಯಾ ರಷ್ಯಾ ಸಮ್ಮಿಟೂ ಸಹ ಕಂಪ್ಲೀಟ್ ಆಗಿದೆ, ಬಟ್ ನಾವು ಮೇಜರ್ಲಿ ಒಂದು ಸ್ಟ್ರಾಟಜಿಕ್ ಅಗ್ರಿಮೆಂಟ್ಗೆ ಬಂದಿಲ್ಲ ಅಂತ ಫೈನಲ್ ಆಗಿ ನೋಡ್ಬೋದು. ಇನ್ನು US 2025 ನ್ಯಾಷನಲ್ ಸೆಕ್ಯೂರಿಟಿ ಸ್ಟ್ರಾಟಜಿನೂ ಸಹ ಅವ್ರು ಮಾಡಿರುವಂಥ ಒಂದು ನ್ಯಾಷನಲ್ ಸೆಕ್ಯೂರಿಟಿ ಸ್ಟ್ರಾಟಜಿ ಭಾರತದ ಒಂದು ನ್ಯಾಷನಲ್ ಲೆವೆಲಲ್ಲಿರ್ತಕ್ಕಂತಹ ಸ್ಟ್ರಾಟಜಿ ಮೇಲೆ ಒಂದು ಡೈಲ್ಯೂಷನನ್ನು ಕ್ರಿಯೇಟ್ ಮಾಡಿದೆ ಕಂಪ್ಯಾರಿಟಿವ್ಲಿ ಅಂತ ಹೇಳ್ಬೋದು. ಇನ್ನು ಪ್ರಸ್ತುತವಾಗಿರುವಂತಹ ಗ್ಲೋಬಲ್ ಸ್ಟ್ರಾಟಜಿಕ್ ಡಿಸಾರ್ಡರ್ಗೆ ಸಂಬಂಧಪಟ್ಟಂತೆ ಆಥರ್ ಅವರು ಹೇಳ್ತಾ ಇದ್ದಾರೆ, ಇಲ್ಲಿ ರೂಲ್ ಬೇಸ್ಡ್ ಇಂಟರ್ನ್ಯಾಷನಲ್ ಆರ್ಡರ್ ಏನಿದೆಯಲ್ಲ ಅದು ತುಂಬ ವೀಕ್ ಆಗ್ತಾ ಇದೆ. ಪ್ರಸ್ತುತವಾಗಿ ಗಾಜಾ, ಉಕ್ರೈನ್ ಪೀಸ್ ರಿಲೇಟೆಡ್ ಇರುವಂತೆ ಪ್ಲ್ಯಾನ್ಗಳು ಮಾಡಿದ್ರೂ ಸಹ ಬೇರೆ ಬೇರೆ ಒಂದು ಅಗ್ರೆಸರ್ಸ್ಗೆ ಫೆವರಿಸಮನ್ನು ಕ್ರಿಯೇಟ್ ಮಾಡ್ತಾ ಇದೆ. ಚೈನಾ ಇವತ್ತು ಗ್ಲೋಬಲ್ ಗವರ್ನೆನ್ಸ್ ಫ್ರೇಮ್ವರ್ಕ್ಗೆ ಸಂಬಂಧಪಟ್ಟಂತೆ ಪುಷ್ ಮಾಡ್ತಾ ಇರೋದನ್ನು ಸಹ ನಾವು ನೋಡ್ಬೋದು. ಸೊ ಪ್ರಸ್ತುತವಾಗಿ ಬೇರೆಯವರು ಸಹ ಇದರಿಂದ ಬೆನಿಫಿಟನ್ನು ಇಂಡೈರೆಕ್ಟ್ಲಿ ತೆಗೆದುಕೊಳ್ತಾ ಇದ್ದಾರೆ ಅನ್ನುವಂಥ ಒಂದು ಪರ್ಸ್ಪೆಕ್ಟಿವನ್ನು ಕೊಡ್ತಾ ಇದ್ದಾರೆ. UN ಒಂದು ಎಬಿಲಿಟಿಯನ್ನು ಇಲ್ಲಿ ನಾವು ರಿಫ್ಲೆಕ್ಟ್ ಮಾಡ್ತಾ ಇದ್ದೀವಿ ಅಂತ. ಸೊ ಈ ರೀತಿಯಂಥ ಕಾನ್ಫ್ಲಿಕ್ಟ್ಸನ್ನು ಈಸಿಯಾಗಿ UN ರಿಸಾಲ್ವ್ ಮಾಡ್ಬೋದು, ಬಟ್ ಇಲ್ಲಿ ಇನ್ಎಫೆಕ್ಟಿವ್ನೆಸ್ಸನ್ನು ತೋರಿಸ್ತಾ ಇದೆ. ಗ್ಲೋಬಲ್ ಲೆವೆಲಲ್ಲಿ ಇರ್ತಕ್ಕಂಥ ಲೀಡರ್ಶಿಪ್ಪು ಇಲ್ಲಿ ಇಲ್ಲ, ಅಬ್ಸೆನ್ಸನ್ನು ತೋರಿಸ್ತಾ ಇದೆ ಅನ್ನುವಂಥದ್ದಾಗಿ ಆಥರ್ ಅವರು ಫೈಂಡ್ ಔಟ್ ಮಾಡ್ತಾ ಇದ್ದಾರೆ. ಭಾರತನೂ ಸಹ ಒಂದು ವಿಷನನ್ನು ಇಲ್ಲಿ ತೋರಿಸ್ತಾ ಇಲ್ಲ. ಫ್ಯೂಚರ್ ಗ್ಲೋಬಲ್ ಆರ್ಡರ್ಗೆ ಸಂಬಂಧಪಟ್ಟಂತೆ ಒಂದು ವಿಷನ್ನಲ್ಲಿ ಸರಿಯಾದಂತಹ ಕ್ಲಾರಿಟಿ ಇಲ್ಲ. ಓಕೆ, ಸೊ ಈ ಒಂದು ಆಧಾರದ ಮೇಲೆ ಭಾರತದ ಒಂದು ಕುಂದುಕೊರತೆಯನ್ನು ಸಹ ಆಥರ್ ಅವರು ಹೇಳ್ತಾ ಇದ್ದಾರೆ. ಇನ್ನು ರೀಜ್ನಲ್ ಸೆಕ್ಯೂರಿಟಿ, ನೇಬರ್ಹುಡ್ ಇನ್ಸ್ಟೆಬಿಲಿಟಿ ಅಂತ ನೋಡಿದಾಗ ಪಹಲ್ಗಾಮ್ ಟೆರರ್ ಅಟ್ಯಾಕನ್ನು ನಾವು ಗಮನ ಹರಿಸಿದ್ವಿ. ಏಪ್ರಿಲ್ 2025 ಆಗಿರುವಂಥ ಒಂದು ಇನ್ಸಿಡೆಂಟು ಸಹ ಭಾರತವನ್ನು ವಲ್ನರಬಲ್ ಪೊಸಿಷನಲ್ಲಿ ಕ್ರಿಯೇಟ್ ಮಾಡಿದೆ. ಜಮ್ಮು ಕಾಶ್ಮೀರದಲ್ಲಿ ಆಗಿರುವಂಥ ಒಂದು ವಲ್ನರಬಲ್ ಸಿಚುವೇಶನ್ಸನ್ನು ನೋಡ್ಬೋದು. ಆಪರೇಷನ್ ಸಿಂಧೂರ್ಗೆ ಸಂಬಂಧಪಟ್ಟಂತೆ ಮಿಲಿಟರಿ ಎಫೆಕ್ಟಿವ್ನೆಸ್ಸನ್ನು ತೋರಿಸಿದ್ದೀವಿ. ಹಾಗೂ ಡಿಪ್ಲೊಮೆಟಿಕಲಿ ಅಂಡರ್ವೆಲ್ಮಿಂಗ್ ಕಂಡೀಷನ್ಸನ್ನು ಭಾರತ ರಿಫ್ಲೆಕ್ಟ್ ಮಾಡಿದೆ ವೆನ್ ಇಟ್ ಕಮ್ಸ್ ಟು ದಿ ಕ್ರಾಸ್ ಬಾರ್ಡರ್ ರೆಸ್ಪಾನ್ಸ್ಗೆ ಸಂಬಂಧಪಟ್ಟಂತೆ ಅಂತ ಆಥರ್ ಅವರು ಒಂದು ಪಾಸಿಟಿವಿಟಿಯನ್ನು ಸಹ ಹೇಳ್ತಾ ಇದ್ದಾರೆ. ಬಟ್ ಹೊರ ರಾಷ್ಟ್ರಗಳಲ್ಲಿ ಆಗ್ತಾ ಇರುವಂತಹ ಒಂದು ಸ್ಥಿತಿಗತಿಗಳು, ನೇಬರ್ಹುಡ್ ಟರ್ಬ್ಯುಲೆನ್ಸಲ್ಲಿ ನಾವು ನೋಡಿದಾಗ ಬಾಂಗ್ಲಾದೇಶದಲ್ಲಿ ಇನ್ಸ್ಟೆಬಿಲಿಟಿ ಇದೆ, ನೇಪಾಳದಲ್ಲಿ ಒಂದು ಇನ್ಸ್ಟೆಬಿಲಿಟಿ ಕಂಡೀಷನ್ ಇದೆ. ಈವನ್ ಮಯನ್ಮಾರ್ ಎಲೆಕ್ಷನಿಂದಾಗಿಯೂ ಸಹ ಸ್ಟ್ರಾಟಜಿಕ್ ಚಾಲೆಂಜಸನ್ನು ಫೇಸ್ ಮಾಡ್ತಾ ಇರೋದಾಗಿ ನಾವು ನೋಡ್ಬೋದು. ಪಾಕಿಸ್ತಾನದಲ್ಲೂ ಸಹ ಮಿಲಿಟರಿ ಪವರ್ ಇರೋದ್ರಿಂದ ಬಿಗ್ಗೆಸ್ಟ್ ಚಾಲೆಂಜಸ್ಗಳಿದ್ದಾವೆ. ಸೊ ಈ ಒಂದು ಹಂತದಲ್ಲಿ ರೀಜನಲ್ ಲೆವೆಲಲ್ಲಿ ಒಂದು ಸೆಕ್ಯೂರಿಟಿ ಆಗಿರ್ಬೋದು, ಸ್ಟೆಬಿಲಿಟಿನ ತರಲಿಕ್ಕೆ ಭಾರತಕ್ಕೆ ಒಂದು ಬಿಗ್ಗೆಸ್ಟ್ ಚಾಲೆಂಜು. ಭಾರತದ ಫಾರಿನ್ ಪಾಲಿಸಿ ನಡಿಯಲ್ಲಿ ಇವೆಲ್ಲ ಪ್ರಾಬ್ಲಮ್ಸ್ಗಳಿದ್ದಾವೆ. ರೀಜನಲ್ ಲೆವೆಲಲ್ಲಿ ಆಗಿರ್ಬೋದು, ಗ್ಲೋಬಲ್ ಲೆವೆಲಲ್ಲಿ ಆಗ್ತಕ್ಕಂಥ ಅನ್ಸರ್ಟನಿಟಿ ಆಗಿರ್ಬೋದು, ಟ್ರೇಡ್ ಆಸ್ಪೆಕ್ಟ್ ಅಂತ ಬಂದಾಗ
ಬಂದಾಗ ಎನರ್ಜಿ ಸೆಕ್ಯೂರಿಟಿ ಇವೆಲ್ಲ ಮೇಜರ್ ಇಶ್ಯೂಸ್ ಅಂತಲೇ ಹೇಳ್ಬೋದು. ಇವಾಗ ಇದರಿಂದ ನಾವು ಏನು ಕಲಿಬೇಕಾಗುತ್ತೆ? ಓಕೆ, 2025 ಒಂದು ರೆಸೊಲ್ಯೂಷನ್ ಅಂತಲೇ ಹೇಳ್ಬೋದು, ಭಾರತದ ಫಾರಿನ್ ಪಾಲಿಸಿ ಯಾವ ರೀತಿ ಆಗಿರಬೇಕು ಅಂತ. ಇವಾಗ ನಾವು ಡಿಪ್ಲೊಮೆಸಿ ಅಂತ ಬಂದಾಗ ಇಲ್ಲಿ ಕೆಲವೊಂದಿಷ್ಟು ಲಿಮಿಟೇಷನ್ಸನ್ನು ಮಾಡಬೇಕು. ನಾವು ಕೇವಲ ಸಮಿಟ್ಸನ್ನು ಮಾಡೋದಾಗಲಿ ಅಥವಾ ಒಂದು ಸಿಂಬಾಲಿಸಮನ್ನು ತೋರಿಸುವಂಥದ್ದಾಗಲಿ ಅಥವಾ ಕೇವಲ ಹಗ್ ಮಾಡೋದ್ರಿಂದ ಇವಾಗ ನಾವು ಪರ್ಟಿಕ್ಯುಲರ್ಲಿ ಡಿಪ್ಲೊಮ್ಯಾಸಿಯನ್ನು ಎನ್ಶೋರ್ ಮಾಡ್ತೀವಿ ಅನ್ನುವಂಥ ಒಂದು ಪ್ರೊಜೆಕ್ಷನ್ ಏನಿದೆಯಲ್ಲ ಇದನ್ನು ಲಿಮಿಟ್ ಮಾಡಬೇಕು. ಬಿಕಾಸ್ ನಾವು ಟ್ಯಾಂಜಿಬಲ್ ಆಗಿ ಎಷ್ಟರ ಮಟ್ಟಿಗೆ ಔಟ್ಕಮನ್ನು ಎನ್ಶೋರ್ ಮಾಡ್ತೀವಿ ಅನ್ನೋದು ಕ್ವಶನ್ ಮಾರ್ಕ್. ಓಕೆ, ಇವಾಗ ಕೇವಲ ನಾವು ಸಿಂಬಾಲಿಸಮನ್ನು ತೋರಿಸೋದಂತ ಅಷ್ಟೇ ಅಲ್ಲ, ಒಳ್ಳೆ ರೀತಿಯಂಥ ಗೆಸ್ಚರನ್ನು ತೋರಿಸೋದು ಅಷ್ಟೇ ಅಲ್ಲ, ಔಟ್ಕಮ್ ಬೇಸ್ಡ್ ಅಪ್ರೋಚನ್ನು ತೋರಿಸ್ಬೇಕಾಗತ್ತೆ. ಕ್ರೆಡಿಬಿಲಿಟಿ ಮತ್ತು ಕನ್ಸಿಸ್ಟೆನ್ಸಿ ಇಲ್ಲಿ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಅನ್ನೋದನ್ನು ಗಮನ ಹರಿಸಬೇಕು. ಸೊ ಇಲ್ಲಿರುವಂಥ ಒಂದು ಡಿಪ್ಲೊಮ್ಯಾಸಿನಲ್ಲಿ ಬದಲಾವಣೆ ಮಾಡಬೇಕು. ಹಾಗೂ ನೆಗೋಸಿಯೇಷನ್ಸ್ ಅಥವಾ ಟ್ರೇಡ್ ಆ್ಯಕ್ಟಿವಿಟೀಸ್ ಅಂತ ಬಂದಾಗ ಯೂನಿಲ್ಯಾಟ್ರಲ್ ಆಸ್ಪೆಕ್ಟ್ ಇರಬಾರ್ದು, ಒಂದೇ ಸೈಡಿಂದ ಇರಬಾರ್ದು. ಇದರಿಂದ ನಾವೇನು ಹೇಳ್ಬೋದು ಅಂದರೆ ಒಂದು ಕ್ರೆಡಿಬಿಲಿಟಿ ಕಡಿಮೆ ಆಗ್ತಾ ಬರುತ್ತೆ ಅಂತ, ವೀಕನ್ ಆಗ್ತಕ್ಕಂಥ ಒಂದು ಕ್ರೆಡಿಬಿಲಿಟಿಯನ್ನು ನಾವು ಕಾಣ್ಬೋದಾಗಿದೆ. ಪರ್ಫಾರ್ಮೆನ್ಸ್ ಅಗ್ರೇಷನ್ಗೆ ಯಾಕೆ ರಿಸ್ಕ್ ಅಂದರೆ ಮ್ಯೂಚುವಲ್ ಆಸ್ಪೆಕ್ಟ್ ಇಲ್ಲಿ ಇಂಪಾರ್ಟೆಂಟ್. ಕೆಲವೊಂದಿಷ್ಟು ಸರ್ತಿ ನಾವು ಅಲೈನ್ಮೆಂಟನ್ನು ಎನ್ಶೋರ್ ಮಾಡಬೇಕಾಗತ್ತೆ. ಬಿಕಾಸ್ ಥ್ರೆಟ್ ಇದೆ, ಬೈಕಾಟ್ ಮಾಡಬೇಕು ಅನ್ನುವಂಥ ಆಸ್ಪೆಕ್ಟ್ ಅಲ್ಲ. ಏನೇ ಒಂದು ನೆಗೋಸಿಯೇಷನ್ಸ್ ಮಾಡುವಾಗ ಒಂದು ಮ್ಯೂಚುವಲ್ ಅಗ್ರಿಮೆಂಟ್ನ ಆಧಾರದ ಮೇಲೆ ಮಾಡಬೇಕು. ಪರ್ಫಾರ್ಮೇಟಿವ್ ಅಗ್ರೇಷನ್ಗೆ ಸಂಬಂಧಪಟ್ಟಂಥ ಒಂದು ರಿಸ್ಕನ್ನು ಸಹ ನಾವಿಲ್ಲಿ ಅನಲೈಸ್ ಮಾಡಬೇಕಾಗುತ್ತೆ ಅಂತ ಆಥರ್ ಅವ್ರು ಹೇಳ್ತಾ ಇದ್ದಾರೆ. ಇನ್ನು ರೀಸೆಟ್ ಮಾಡಬೇಕು ನಮ್ಮ ಒಂದು ನೆರೇಟಿವನ್ನು ಅಂತ. ಯಾಕೆ ಇದು ರಿಕ್ವೈರ್ಡ್ ಇದೆ ಅಂತಂದರೆ, ಭಾರತ ಫಾರಿನ್ ಪಾಲಿಸಿನಲ್ಲಿ ವಿಶ್ವ ಗುರು ಆಸ್ಪೆಕ್ಟನ್ನು ರಿಫ್ಲೆಕ್ಟ್ ಮಾಡುವಂಥ ಹಂತದಲ್ಲಿ ಇವಾಗ ವಿಶ್ವ ಮಿತ್ರ ಆಗಿರುವಂಥ ಆಸ್ಪೆಕ್ಟನ್ನು ನೋಡ್ತಾ ಇದ್ದೀವಿ ಮತ್ತು ಕೆಲವೊಂದಿಷ್ಟು ರಿಸ್ಕ್ಗಳನ್ನು ನೋಡ್ತಿದ್ದೀವಿ. ರಿಸ್ಕ್ ಆಫ್ ವಿಶ್ವ ವಿಕ್ಟಿಮ್ ಅನ್ನುವಂಥ ಲಾಜಿಕನ್ನು ಆಥರ್ ಅವರು ಕೊಡ್ತಾ ಇದ್ದಾರೆ. ಅಂದರೆ ಗ್ಲೋಬಲ್ ಲೆವೆಲಲ್ಲಿ ಆಗ್ತಾ ಇರುವಂಥ ಸಾಕಷ್ಟು ಅನ್ಸರ್ಟನಿಟಿಗೆ ನಾವು ಔಟ್ಸೈಡರನ್ನೇ ಬ್ಲೇಮ್ ಮಾಡುವಂಥದ್ದಲ್ಲ, ಅವರೇ ಒಂದು ಫೈನಲ್ ಆಗಲ್ಲ, ಎಕ್ಸ್ಟರ್ನಲ್ ಸೆಟ್ಬ್ಯಾಕ್ಸ್ಗಳನ್ನು ನಾವು ಮಾತ್ರ ಬ್ಲೇಮ್ ಮಾಡಬಾರ್ದಾಗಿದೆ ಅಂತ. ಬಿಕಾಸ್ ನಮ್ಮಲ್ಲಿ ಬದಲಾವಣೆಯನ್ನು ಮಾಡಬೇಕು ಅನ್ನುವಂಥದ್ದಾಗಿ ನೆರೇಟಿವಲ್ಲಿ ಚೇಂಜಸನ್ನು ಮಾಡ್ತಾ ಇದ್ದಾರೆ. ವಿಶ್ವ ಗುರು ಅಂತ ಅನಿಸ್ಕೊಳ್ಬೇಕು ಅಂತಂದರೆ ಬಟ್ ಯಾವ ರೀತಿ ಅಂತ ಶಿಫ್ಟನ್ನು ಮಾಡಬೇಕು, ಮಿತ್ರ ಆಗಿ ಕನ್ವರ್ಟ್ ಆಗಿರುವಂಥದ್ದಾಗಿ ವಿಶ್ವ ವಿಕ್ಟಿಮ್ಗೆ ಸಂಬಂಧಪಟ್ಟಂಥ ರಿಸ್ಕನ್ನು ಫೈಟ್ ಮಾಡಬೇಕು ಅನ್ನುವಂಥ ಆಸ್ಪೆಕ್ಟ್ ಆಗಿರ್ಬೋದು. ಸೊ ಇಲ್ಲಿ ವ್ಯಾಲ್ಯೂಸಲ್ಲಿ ಕನ್ಸಿಸ್ಟೆನ್ಸಿ ಇಂಪಾರ್ಟೆಂಟ್. ನಮ್ಮ ಹೋಮಲ್ಲಿ ಭಾರತದಲ್ಲಿ ಒಂದು ಕನ್ಸಿಸ್ಟೆನ್ಸಿ ಇದ್ದರೆ ಡೆಫಿನೆಟ್ಲಿ ಅಬ್ರಾಡಿಂದ ಕ್ರೆಡಿಬಿಲಿಟಿ ಸಿಕ್ಕೇ ಸಿಗುತ್ತೆ. ಅಬ್ರಾಡ್ನ ಒಂದು ಕ್ರೆಡಿಬಿಲಿಟಿ ಡೆಫಿನೆಟ್ಲಿ ನಮ್ಮ ಒಂದು ಕನ್ಸಿಸ್ಟೆನ್ಸಿ ಮೇಲೆ ಡಿಪೆಂಡೆನ್ಸಿಯನ್ನು ತೋರಿಸ್ತಾ ಇದೆ ಅಂತ ಆಥರ್ ಅವರು ಐಡೆಂಟಿಫೈ ಮಾಡ್ತಾ ಇದ್ದಾರೆ. ಮೈನಾರಿಟಿ ರೈಟ್ಸ್ಗೆ ಸಂಬಂಧಪಟ್ಟಂಥ ಇಶ್ಯೂಸ್ಗಳು ನಡೀತಾ ಇದ್ದಾವೆ, ಇಂಡಿವಿಜುವಲ್ ರೈಟ್ಸ್ಗೆ ಸಂಬಂಧಪಟ್ಟಂಥ ಆಸ್ಪೆಕ್ಟ್ಸ್ಗಳು ನಡೀತಾ ಇದ್ದಾವೆ, ಸಾಕಷ್ಟು ಇಂಟರ್ನಲ್ ಸೆಕ್ಯೂರಿಟಿ ಆಸ್ಪೆಕ್ಟ್ಸ್ಗಳು ನಡೀತಾ ಇದ್ದಾವೆ. ಇನ್ನು ಡೆಮೊಕ್ರೆಟಿಕ್ ವ್ಯಾಲ್ಯೂಸ್ಗಳು ಕಾಂಪ್ರಮೈಸ್ ಆಗ್ತಾ ಇರೋದನ್ನು ನಾವು ನೋಡ್ತಾ ಇದ್ದೀವಿ. ಸಾಕಷ್ಟು ಡೆಮೊಕ್ರೆಟಿಕ್ ನಾರ್ಮ್ಸ್ಗಳು ಇವಾಗ ವೈಲೇಷನ್ ಆಗ್ತಾ ಇರುವಂಥದ್ದು, ರೂಲ್ ಆಫ್ ಲಾಗೆ ಸಂಬಂಧಪಟ್ಟಂತೆ ಎಷ್ಟರ ಮಟ್ಟಿಗೆ ನಾವು ಫಾಲೋ ಅಪ್ ಮಾಡ್ತೇವೆ ಅನ್ನುವಂತಾಗಿರ್ಬೋದು. ಇವೆಲ್ಲ ಕ್ವಶನ್ಸ್ಗಳನ್ನು ಅಂದರೆ ಫೌಂಡೇಶನ್ ಏನಿರುತ್ತೆ ನಮ್ಮ ಭಾರತದಲ್ಲಿ ಇವೆಲ್ಲವೂ ಸಹ ಕನ್ಸಿಸ್ಟೆಂಟ್ ಆಗಿರಬೇಕು. ನಮ್ಮ ಒಂದು ವ್ಯಾಲ್ಯೂ ಸಿಸ್ಟಮ್ ಕನ್ಸಿಸ್ಟೆಂಟ್ ಆಗಿರೋದ್ರಿಂದ ಡೆಫಿನೆಟ್ಲಿ ನಾವು ಕ್ರೆಡಿಬಿಲಿಟಿನ ಎಕ್ಸ್ಪೆಕ್ಟ್ ಮಾಡ್ಬೋದು. ಆಟೋಮೆಟಿಕ್ಲಿ ಅಬ್ರಾಡಿಂದ ಕ್ರೆಡಿಬಿಲಿಟಿ ರಿಫ್ಲೆಕ್ಟ್ ಆಗುತ್ತೆ ಅನ್ನುವಂಥದ್ದನ್ನು ಗಮನ ಹರಿಸ್ಬೋದು. ಸೊ ಈ ಒಂದು ಹಂತದಲ್ಲಿ ಪರ್ಟಿಕ್ಯುಲರ್ಲಿ ನಾವು ಒಂದು ಕನ್ಸಿಸ್ಟೆನ್ಸಿಯನ್ನು, ಎಕನಾಮಿಕ್ ರೆಸಿಲಿಯನ್ಸನ್ನು ಅಥವಾ ಕ್ರೆಡಿಬಿಲಿಟಿಗೆ ಸಂಬಂಧಪಟ್ಟಂತೆ ಅಥವಾ ಗ್ಲೋಬಲ್ ಲೆವೆಲಲ್ಲಿ ಒಂದು ಕ್ಲಿಯರ್ ವಿಷನನ್ನು ಹೊಂದಬೇಕು ಅನ್ನುವಂಥ ಆಸ್ಪೆಕ್ಟ್ನ ಆಧಾರದ ಮೇಲೆ ಆಥರ್ ಅವರು ನಮ್ಮ ಒಂದು ಡಿಪ್ಲೊಮ್ಯಾಟಿಕ್ ಪಾಲಿಸಿನಲ್ಲಿ ಏನು ಬದಲಾವಣೆ ಮಾಡ್ಬೋದು, ಯಾವ ರೀತಿಯಂಥ ಒಂದು ಲರ್ನಿಂಗ್ಸ್ ಇದೆ. ಫಾರಿನ್ ಪಾಲಿಸಿ ಕೇವಲ ಒಂದು ಸಿಂಬಾಲಿಸಮ್ ಆಧಾರದ ಮೇಲೆ ಇಲ್ಲಿ ಕಂಟಿನ್ಯೂಷನನ್ನು ಮಾಡಲಿಕ್ಕೆ ಆಗೋದಿಲ್ಲ. ದೇರ್ ಆರ್ ಸೋ ಮಚ್ ಅನ್ಸರ್ಟನಿಟಿ ಅಥವಾ ಅನ್ಪ್ರೆಡಿಕ್ಟಬಲ್ ಕಂಡೀಷನ್ಸ್ ಇದೆ. ಸೊ ಈ ಒಂದು ಹಂತದಲ್ಲಿ ನಮ್ಮ ಒಂದು ಆಸ್ಪೆಕ್ಟ್ ಏನಿದೆ ಅಂತ ನಾವು ಫೈಂಡ್ ಔಟ್ ಮಾಡಬೇಕು. ನಮ್ಮಲ್ಲಿ ಏನು ತೊಂದರೆಗಳಿವೆ ಇವೆಲ್ಲವನ್ನು ರಿಸಾಲ್ವ್ ಮಾಡಬೇಕು ಅನ್ನುವಂಥದ್ದನ್ನು ಆಥರ್ ಅವರು ಎನ್ಫೋಸಿಸ್ ಮಾಡ್ತಾ ಇದ್ದಾರೆ. ಸೊ ಫಾರಿನ್ ಪಾಲಿಸಿಗೆ ಸಂಬಂಧಪಟ್ಟಂತೆ GS ಪೇಪರ್ 2 ನಡಿಯಲ್ಲಿ ಆನ್ಸರನ್ನು ಬರಿತಿರ್ತಿರಲ್ಲ, ಆ ಒಂದು ಸಂದರ್ಭದಲ್ಲಿ ನೀವು ಈ ಒಂದು ಇಶ್ಯೂವನ್ನು ಅಡ್ರೆಸ್ ಮಾಡ್ಬೋದು. ಇನ್ನು ಮುಂದಿನ ಆರ್ಟಿಕಲನ್ನು ನೋಡುವಂಥದ್ದಾದರೆ ದ ಅರ್ಬನ್ ಫ್ಯೂಚರ್ ವಿತ್ ಸಿಟೀಸ್ ಆ್ಯಸ್ ಡೈನಮಿಕ್ ಎಕೋಸಿಸ್ಟಮ್. ಈ ಒಂದು ಇಶ್ಯೂ ನಮಗೆ GS ಪೇಪರ್ 1 ಅಡಿಯಲ್ಲಿ ಅರ್ಬನೈಜೇಷನ್ಗೆ ಸಂಬಂಧಪಟ್ಟಂತೆ ಅಡ್ರೆಸ್ ಮಾಡುವಾಗ ಸಹಕಾರಿ ಆಗುತ್ತೆ. ಅಗೇನ್ GS ಪೇಪರ್ 3 ಅಂತ ಬಂದಾಗ ಅರ್ಬನ್ ಪ್ಲಾನಿಂಗ್, ಇನ್ಫ್ರಾಸ್ಟ್ರಕ್ಚರ್ ಆಸ್ಪೆಕ್ಟಲ್ಲೂ ಸಹ ನಾವು ಕನೆಕ್ಟ್ ಮಾಡ್ಬೋದು. ಇಲ್ಲಿ ಮಾಡರ್ನ್ ಅರ್ಬನ್ ಪ್ಲಾನಿಂಗ್ ಫೇಲ್ ಆಗ್ತಾ ಇದೆ ಅಂತ ಆಥರ್ ಅವರು ಹೇಳ್ತಾ ಇದ್ದಾರೆ. ಯಾಕೆ ಒಂದು ಮಾಡರ್ನ್ ಅರ್ಬನ್ ಪ್ಲಾನಿಂಗ್ ಫೇಲ್ ಆಗ್ತಾ ಇದೆ, ಪ್ರಸ್ತುತವಾಗಿರ್ತಕ್ಕಂಥ ಚಾಲೆಂಜಸ್ಗಳು ಯಾವ ರೀತಿಯಾಗಿ ಡಿಫ್ರೆಂಟ್ ಆಗಿದೆ. ಈ ಒಂದು ಸಿಟೀಸ್ಗಳನ್ನು ಅಂದರೆ ಅರ್ಬನ್ ಏರಿಯಾಗಳನ್ನು ನಾವು ಯಾವ ರೀತಿಯಾಗಿ ಟ್ರೀಟ್ ಮಾಡ್ತಾ ಇದ್ವಿ, ಒಂದು ಸ್ಟ್ಯಾಟಿಕ್ ಆಗಿರುವಂಥದ್ದು ಹೋಮೋಜಿನಿಯಸ್ ಸ್ಪೇಸಸ್ ಆಗಿ ಅಥವಾ ಡೈವರ್ಸಿಟಿಯನ್ನು ನಾವು ಇಗ್ನೋರ್ ಮಾಡ್ತಾ ಇದ್ದೀವಿ ಅಂತ ಆಥರ್ ಅವರು ಎಂಫೋಸಿಸ್ ಮಾಡ್ತಾ ಇದ್ದಾರೆ. ಬಿಕಾಸ್ ಅರ್ಬನ್ ಏರಿಯಾದಲ್ಲಿ ಬೇರೆ ಬೇರೆ ಪ್ರದೇಶದಿಂದ ಬರೋದನ್ನು ನೋಡ್ತಾ ಇದ್ದೀವಿ. ಮೈಗ್ರೆಂಟ್ ಪೀಪಲ್ಗಳಿರ್ತಾರೆ, ರಿಚ್ ಪೀಪಲ್ ಇರ್ತಾರೆ, ಡೈವರ್ಸ್ ಆಗಿರ್ತಕ್ಕಂಥ ಪಾಪ್ಯುಲೇಷನ್ಸನ್ನು ನಾವು ನೋಡ್ತಾ ಇದ್ದೀವಿ. ಹಾಗಾಗಿ ನಾವು ಪ್ಲಾನಿಂಗ್ ಮಾಡುವಂಥ ಸಂದರ್ಭದಲ್ಲಿ ಒಂದು ಮಿಸ್ಸಿಂಗ್ ಲಿಂಕ್ ಇದೆ. ಅರ್ಬನ್
ಡೆವಲಪ್ಮೆಂಟ್ ಅಂತ ಬಂದಾಗ ಮಿಸ್ಸಿಂಗ್ ಲಿಂಕನ್ನು ನೋಡ್ತಾ ಇದ್ದೀವಿ. ಇಲ್ಲಿ ಯಾವುದೇ ರೀತಿಯಾಗಿ ಕಲ್ಚರ್ ರಿಕಗ್ನೈಷನ್ಸನ್ನು ನೋಡ್ತಾ ಇಲ್ಲ ಅಥವಾ ಇನ್ಕ್ಲೂಸಿವಿಟಿಯನ್ನು ನೋಡ್ತಾ ಇಲ್ಲ. ಕೆಲವೊಂದಿಷ್ಟು ಜನರಿಗೆ ಎಂಪತಿಯನ್ನು ಡೆಫಿನೆಟ್ಲಿ ತೋರಿಸಬೇಕಾಗುತ್ತೆ. ಮೈಗ್ರೆಂಟ್ ವರ್ಕರ್ಸ್ಗೆ ಸಂಬಂಧಪಟ್ಟಂತೆ ಎಂಪತಿಯನ್ನು ನಾವು ಅಡ್ರೆಸ್ ಮಾಡಬೇಕಾಗುತ್ತೆ. ಅರ್ಬನ್ ಡೆವಲಪ್ಮೆಂಟ್ ಬಂದಾಗ ನಾವು ಮೇಜರ್ ಸೆಕ್ಷನನ್ನು ಮಿಸ್ ಮಾಡ್ತಾ ಇದ್ದೀವಿ. ಇವಾಗ ನೋಡಿ, ಸಿಟಿ ವರ್ಸಸ್ ಪೀಪಲ್ ಅಂತಲೇ ನಾವು ತೆಗೆದುಕೊಂಡಾಗ ಪರ್ಟಿಕ್ಯುಲರ್ಲಿ ಈ ಒಂದು ಸಿಟಿ ಪ್ಲ್ಯಾನಿಂಗ್ ಮಾಡುವಂಥ ಸಂದರ್ಭದಲ್ಲಿ ಯಾವ ರೀತಿಯಂಥ ಒಂದು ಐಡಿಯಾಲಜಿಯನ್ನು ನಾವು ಇಟ್ಕೊಂಡಿರ್ತೀವಿ, ಅಥವಾ ರೆಸಿಡೆಂಟ್ಗೆ ಸಂಬಂಧಪಟ್ಟಂತೆ ಯಾವ ರೀತಿಯಂಥ ಎಸ್ಟಾಬ್ಲಿಷ್ಮೆಂಟನ್ನು ಮಾಡ್ತಾ ಇದ್ವಿ, ಅಥವಾ ಯಾರು ಆ್ಯಕ್ಚುಲ್ ಯೂಸ್ ಮಾಡ್ತಾ ಇದ್ದಾರೆ ಅನ್ನುವಂಥ ಒಂದು ಟಾರ್ಗೆಟನ್ನು ಹಾಕ್ಕೊಂಡಿರ್ತೀವ. ಓಕೆ, ಇವಾಗ ಮೈಗ್ರೆಂಟ್ಸ್ ಅಂತ ಬಂದಿರ್ತಾರೆ, ನ್ಯೂ ರೆಸಿಡೆಂಟ್ಸ್ ಅಂತ ಇರ್ತಾರೆ, ಅವರನ್ನು ನಾವು ಪ್ಲಾನಿಂಗ್ ಮಾಡುವಂಥ ಸಂದರ್ಭದಲ್ಲಿ ಅಸಿಮಿಲೇಟ್ ಮಾಡ್ತಾ ಇದ್ದೀವ ಅಥವಾ ಎಕ್ಸ್ಕ್ಲೂಡ್ ಮಾಡ್ತಾ ಇದ್ದೀವ ಅನ್ನುವಂಥದ್ದಾಗಿ. ಇದರಿಂದ ಡೆಫಿನೆಟ್ಲಿ ಗ್ಯಾಪ್ ಕ್ರಿಯೇಟ್ ಆಗುತ್ತೆ. ಸಿಟೀಸಲ್ಲಿ ಮಾಡಿರುವಂಥ ಒಂದು ಡಿಸೈನ್ಗೆ ಸಂಬಂಧಪಟ್ಟಂತೆ ಗ್ಯಾಪ್ ಆಗಿರ್ಬೋದು, ಯಾರು ಟಾರ್ಗೆಟೆಡ್ ಆಗಿರುವಂಥ ಕನ್ಸ್ಯೂಮರ್ಸ್ಗಳಿದ್ದಾರೆ ಅಥವಾ ಆ್ಯಕ್ಚುಲ್ ಎಕ್ಸ್ಪೀರಿಯನ್ಸನ್ನು ಫೀಲ್ ಮಾಡ್ಕೊಳ್ಳಿಕ್ಕೂ ಸಹ ಸಿಟೀಸಲ್ಲಿ ಆಗದೇ ಇರುವಂಥ ಒಂದು ಸ್ಥಿತಿಗತಿಗಳಿರುತ್ತೆ ಅಂತ ಹೇಳ್ಬೋದು. ಇನ್ನು ಒಂದು ಇನ್ವಿಸಿಬಲ್ ಟ್ಯಾಕ್ಸ್ ಆಫ್ ಎಕ್ಸ್ಕ್ಲೂಷನ್ ಅಂತ ಗಮನ ಹರಿಸುವಂಥದ್ದು. ಮೈಗ್ರೆಂಟ್ ವರ್ಕರ್ಸ್ಗಳು ಏನಿದಾರಲ್ಲ, ಅವರು ಲಿಂಗ್ವಿಸ್ಟಿಕ್ ಟ್ಯಾಕ್ಸನ್ನು ಪೇ ಮಾಡುವಂಥ ಸ್ಥಿತಿಗತಿಗಳಿದ್ದಾವೆ. ಅಂದರೆ ಇವಾಗ ಸರಿಯಾಗಿ ಜಾಬನ್ನು ಸಹ ಅವರು ಫೈಂಡ್ ಔಟ್ ಮಾಡಲಿಕ್ಕೆ ಆಗೋದಿಲ್ಲ. ವೈ? ಬಿಕಾಸ್ ಅವ್ರಿಗೆ ಸರಿಯಾದಂಥ ಒಂದು ಲ್ಯಾಂಗ್ವೇಜ್ ಬರ್ತಾ ಇಲ್ಲ, ಅಥವಾ ಅವ್ರಿಗೆ ಬೇಕಾಗುವಂಥ ಒಂದು ಹೌಸಿಂಗ್ಗೆ ಸಂಬಂಧಪಟ್ಟಂಥ ಡಿಫಿಕಲ್ಟಿ, ಹೆಲ್ತ್ ಕೇರ್, ವೆಲ್ಫೇರ್ ಆಸ್ಪೆಕ್ಟ್ಗೆ ಸಂಬಂಧಪಟ್ಟಂಥ ಒಂದು ಡಿಫಿಕಲ್ಟಿ ಇರುವಂಥದ್ದು ಇರುತ್ತೆ. ಹಾಗಾಗಿ ಒಂದು ಲಿಂಗ್ವಿಸ್ಟಿಕ್ ಟ್ಯಾಕ್ಸನ್ನು ಅವರು ಫೇಸ್ ಮಾಡ್ತಾ ಇದ್ದಾರೆ ಅಂತ ಆಥರ್ ಅವರು ಇಲ್ಲಿ ಎಂಫಸಿಸ್ ಮಾಡ್ತಾ ಇದ್ದಾರೆ. ಈವನ್ ಬ್ಯೂರೋಕ್ರಾಟಿಕ್ ಲೆವೆಲಲ್ಲೂ ಎಕ್ಸ್ಕ್ಲೂಷನ್ ಇದೆ. ನಮ್ಮ ಒಂದು ಗವರ್ನೆನ್ಸು ಸಹ ಅವ್ರ ಮೇಲೆ ಹೆಚ್ಚು ಫೋಕಸನ್ನು ಮಾಡ್ತಾ ಇಲ್ಲ. ಎಕನಾಮಿಕ್ ಕಾನ್ಸಿಕ್ವೆನ್ಸಸ್ ಏನಿದೆ ಅಂತಂದರೆ, ಜನರಲಿ ಇದು ಇನ್ಫಾರ್ಮಲ್ ಎಕಾನಮಿಯನ್ನು ಪುಷ್ ಮಾಡುತ್ತಲ್ವಾ. ಹೆಚ್ಚು ಜನರಿಗೆ ನಾವು ಸಪೋರ್ಟನ್ನು ಮಾಡಿಲ್ಲ ಅಂದರೆ, ಅರ್ಬನಲ್ಲಿ ಬಂದು ವಾಸ ಮಾಡ್ತಕ್ಕಂಥವ್ರಿಗೆ ಸರಿಯಾದಂಥ ಒಂದು ಪ್ಲ್ಯಾಟ್ಫಾರ್ಮನ್ನು ನಾವು ಪ್ರೊವೈಡ್ ಮಾಡಿಲ್ಲ ಅಂತಂದರೆ ಇನ್ಫಾರ್ಮಲ್ ಎಕಾನಮಿ ಇಲ್ಲಿ ಕ್ರಿಯೇಟ್ ಆಗ್ತಾ ಇರೋದನ್ನು ನಾವು ಗಮನ ಹರಿಸ್ಬೋದು. ಓಕೆ, ಇನ್ಫಾರ್ಮಲ್ ಎಕಾನಮಿ ಅಂದಾಗ ಹೈಯರ್ ಎಕ್ಸ್ಪ್ಲಾಟೇಷನ್ ಆಗುವಂಥ ಸಾಧ್ಯತೆ ಇರುತ್ತೆ. ಲಿಮಿಟೆಡ್ ಆಗಿರುವಂಥ ಒಂದು ಸೋಷಿಯಲ್ ಮೊಬಿಲಿಟಿಯನ್ನು ಸಹ ನಾವಿಲ್ಲಿ ಕಾಣ್ತಾ ಇದ್ದೀವಿ ಅಂತಲೇ ಹೇಳ್ಬೋದು. ಮೈಗ್ರೆಂಟ್ ಲೇಬರ್ಗೆ ಸಂಬಂಧಪಟ್ಟಂತೆ ಒಂದು ಫೋಕಸನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಈವನ್ ಸ್ಟ್ರಕ್ಚರಲ್ ಲೆವೆಲಲ್ಲೂ ಸಹ ಏನು ಫ್ಲಾಸ್ಗಳಿರುತ್ತೆ, ನಾವು ಸ್ಟ್ಯಾಟಿಕ್ ಅಥವಾ ಕಲ್ಚರಲ್ ಲೆವೆಲಲ್ಲಿ ನಾವು ನೋಡಿದಾಗ ಒಂದು ಯೂನಿಫಾರ್ಮಿಟಿಯನ್ನು ಎನ್ಶೋರ್ ಮಾಡ್ತಾ ಇದ್ದೀವಿ ಅರ್ಬನ್ ಪ್ಲಾನಿಂಗ್ ಅಂತ ಬಂದಾಗ. ಓಕೆ, ಸ್ಮಾರ್ಟ್ ಸಿಟೀಸ್ ಜನರಲಿ ಯಾರು ಫ್ಲುಯೆಂಟಾಗಿ ಒಂದು ಡಾಮಿನೆಂಟ್ ಲ್ಯಾಂಗ್ವೇಜನ್ನು ಮಾತಾಡ್ತಾರೆ ಅಥವಾ ಡಾಕ್ಯುಮೆಂಟೇಷನ್ಸ್ಗಳನ್ನ ಪ್ರಾಪರಾಗಿ ಇಟ್ಕೊಂಡಿರ್ತಾರೆ, ಅವ್ರಿಗೆ ಮಾತ್ರ ಸಪೋರ್ಟ್ ಆಗುವಂಥದ್ದನ್ನು ನೋಡ್ತಾ ಇದ್ದೀವಿ. ಈ ಒಂದು ಹಂತದಲ್ಲಿ ಗವರ್ನೆನ್ಸ್ ತುಂಬ ಇಂಪಾರ್ಟೆಂಟ್. ಗವರ್ನೆನ್ಸ್ ನಡಿನಲ್ಲಿ ಅಥವಾ ಗವರ್ನೆನ್ಸ್ ಬಾಡೀಸಲ್ಲಿ ಒಂದು ಡೈವರ್ಸಿಟಿಯನ್ನು ಎನ್ಶೋರ್ ಮಾಡಲಿಕ್ಕೆ ಆಗ್ತಾ ಇಲ್ಲ. ಗವರ್ನೆನ್ಸ್ ಅಂತ ಬಂದಾಗ ದೇರ್ ಆರ್ ಸೋ ಮೆನಿ ಆಸ್ಪೆಕ್ಟ್. ಇವಾಗ ಒಂದು ಶಾಲೆಗೆ ಸಂಬಂಧಪಟ್ಟಂತೆ ಆಗಿರ್ಬೋದು, ಟ್ರಾನ್ಸ್ಪೋರ್ಟ್ಗೆ ಸಂಬಂಧಿಸಿದಂತೆ ಎಲ್ಲ ಸೆಕ್ಷನು ಸಹ ಕವರ್ ಆಗುವಂತೆ, ಪಾರ್ಕ್ಸು ಸಹ ಇವಾಗ ಎಲ್ಲರಿಗೂ ಸಹ ಎಕ್ಸೆಸಿಬಲ್ ಇರುವಂತೆ ಮಾಡುವಂಥದ್ದಾಗಲಿ, ಒಂದು ಡೆಮೋಗ್ರಫಿಕ್ ರಿಯಾಲಿಟೀಸನ್ನು ನಾವಿಲ್ಲಿ ನೋಡಬೇಕು. ಇದರಿಂದಾಗಿ ಮೈಗ್ರೆಂಟ್ ವರ್ಕರ್ಸ್ಗಳು ಇನ್ವಿಸಿಬಲ್ ಯೂಸರ್ಸ್ ಆಗಿ ಕನ್ವರ್ಟ್ ಆಗಿದ್ದಾರೆ ಅರ್ಬನ್ ಸ್ಪೇಸಲ್ಲಿ. ಅರ್ಬನ್ ಏರಿಯಾದಲ್ಲಿ ಇವರನ್ನು ಇನ್ವಿಸಿಬಲ್ ಯೂಸರ್ಸ್ ಅಂತಲೇ ನಾವು ಕನ್ಸಿಡರ್ ಮಾಡ್ಬೋದು. ಇಲ್ಲಿ ಒಂದು ಡೈನಾಮಿಸಮನ್ನು ತರಬೇಕು. ಡೈನಾಮಿಕ್ ಎಕೋಸಿಸ್ಟಮ್ ಯಾಕೆ ಇಂಪಾರ್ಟೆಂಟ್? ಬಿಕಾಸ್ ಇಲ್ಲಿ ನೋಡಿ, ಸಾಕಷ್ಟು ಕಲ್ಚರ್ ಬ್ಯಾಕ್ಗ್ರೌಂಡ್ ಇರ್ತಕ್ಕಂಥ ಜನರು ಇಲ್ಲಿ ಬಂದಿದ್ದಾರೆ. ಕಲ್ಚರಲ್ ಫ್ರಿಕ್ಷನ್ ಆಗಬಾರ್ದು. ಡೆಮೋಗ್ರಫಿಕ್ಗೆ ಸಂಬಂಧಪಟ್ಟಂತೆಯೂ ಸಹ ಯಾರಿಗೂ ಹರ್ಟ್ ಆಗದೆ ಇರುವಂಥ ನಾವು ನೋಡ್ಕೋಬೇಕಾಗತ್ತೆ. ಮೈಗ್ರೇಷನ್ ಡ್ರಿವನ್ ಟ್ರಾನ್ಸ್ಫಾರ್ಮೇಷನ್ ಹೆಚ್ಚು ಆಗ್ತಾ ಇರೋದ್ರಿಂದ ಅರ್ಬನ್ ಏರಿಯಾದಲ್ಲಿ ಪ್ಲಾನಿಂಗ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಎಲ್ಲರನ್ನ ಇನ್ಕ್ಲೂಷನ್ ಮಾಡುವಂಥ ಒಂದು ಪ್ಲಾನಿಂಗನ್ನು, ಎಕ್ಸ್ಪ್ಯಾನ್ಷನನ್ನು ನಾವಿಲ್ಲಿ ಮಾಡಬೇಕು. ಎಲ್ಲರಿಗೂ ಅನುಕೂಲವಾಗ್ತಕ್ಕಂಥ ಡಿಸೈನ್ಸ್ಗಳನ್ನು ಸಿಟಿಯಲ್ಲಿ ಮಾಡಬೇಕು. ಇನ್ಫ್ರಾಸ್ಟ್ರಕ್ಚರ್ ವೈಸ್ ಆಗಿರ್ಬೋದು, ಸೋಷಿಯಲ್ ಇನ್ಕ್ಲೂಷನ್ನು ಸಹ ಫೋಕಸ್ ಮಾಡೋದ್ರ ಮುಖಾಂತರ ಡಿಸೈನ್ಸನ್ನು ಮಾಡುವಂಥದ್ದು, ಕಲ್ಚರಲ್ ರಿಲೇಟೆಡ್ ಇರುವಂಥ ಆಸ್ಪೆಕ್ಟನ್ನು ಸಹ ನಾವಿಲ್ಲಿ ಫೋಕಸ್ ಮಾಡುವಂಥದ್ದು. ಇದರಿಂದ ಪಬ್ಲಿಕ್ ಏನು ಪ್ರಾಬ್ಲಮನ್ನು ಫೇಸ್ ಮಾಡ್ತಾ ಇದ್ದಾರೆ, ಕಲ್ಚರಲ್ ಸೆನ್ಸಿಟೈಸೇಷನ್ ಟ್ರೈನಿಂಗನ್ನು ಸಹ ನಾವು ಪ್ರೊವೈಡ್ ಮಾಡ್ಬೋದಲ್ಲ. ಇವಾಗ ಅಡ್ವಾನ್ಸ್ ಇರತಕ್ಕಂಥ ಜನರು ಏನು ಮಾಡ್ತಾರೆ ಅಂದರೆ, ಮೈಗ್ರೆಂಟ್ ವರ್ಕರ್ಸ್ ಆಗಿರ್ಬೋದು ಅಥವಾ ಬೇರೆ ಒಂದು ರಿಲಿಜನ್ ಆಗಿರ್ಬೋದು, ಏನೇ ಒಂದು ಕಲ್ಚರಲ್ ಪ್ರಾಕ್ಟೀಸಸ್ಗೆ ಸರಿಯಾದಂಥ ಒಂದು ಆಟಿಟ್ಯೂಡನ್ನು ತೋರಿಸ್ತಾ ಇರುವಂಥ ಸಾಧ್ಯತೆ ಇರುತ್ತೆ. ಆ ಒಂದು ಹಂತದಲ್ಲಿ ನಾವು ಕಲ್ಚರಲ್ ಸೆನ್ಸಿಟೈಸೇಷನ್ ಟ್ರೈನಿಂಗನ್ನು ಪ್ರೊವೈಡ್ ಮಾಡೋದ್ರ ಮುಖಾಂತರ ಎಫಿಷಿಯನ್ಸಿಯನ್ನು ಇಂಪ್ರೂವೈಸ್ ಮಾಡ್ಬೋದು. ಡೆಮೋಗ್ರಫಿಕ್ ರೈಟ್ಸ್ಗಳನ್ನು ಸಹ ಎನ್ಶೋರ್ ಮಾಡಲಿಕ್ಕೆ ಸಾಧ್ಯತೆ ಇರುತ್ತೆ. ಇದರಿಂದ ಟೆಂಪ್ರರಿ ಡಿಸ್ರಪ್ಷನ್ಸ್ ಆಗೋದನ್ನು ಸಹ ನಾವು ತಡೆಗಟ್ಟಬಹುದು ಅಂತ. ಇಲ್ಲಿರುವಂಥ ಒಂದು ಮಿಸ್ಸಿಂಗ್ ಲಿಂಕ್ ಏನಿದೆಯಲ್ಲ, ಅರ್ಬನ್ ಸಕ್ಸಸ್ಸನ್ನು ನಾವು ಟ್ರೂಲಿ ಐಡೆಂಟಿಫೈ ಮಾಡಬೇಕು ಅಂತಂದರೆ, ಅಲ್ಲಿರ್ತಕ್ಕಂಥ ಜನರು ಎಷ್ಟು ಕಂಫರ್ಟೇಬಲ್ ಆಗಿ ಬದುಕ್ತಾ ಇದ್ದಾರೆ, ಎಷ್ಟು ಸೆಕ್ಯೂರ್ ಕಂಡೀಷನನ್ನು ಹೊಂದಿದ್ದಾರೆ, ಎಲ್ಲ ರೆಸಿಡೆಂಟ್ಸ್ಗಳಿಗೂ ಸಹ ಒಂದು ಬಿಲಾಂಗಿಂಗ್ನೆಸ್ಸು ಆಗ್ತಾ ಇದೆನಾ, ಆ ಒಂದು ವ್ಯಾಲಿಡೇಷನ್ ಆಗ್ತಾ ಇದೆನಾ ಅನ್ನೋದು ಮ್ಯಾಟ್ರ್ ಆಗುತ್ತೆ ಹೊರತು ಕೇವಲ ಫ್ಲೈಓವರ್ಸ್ಗಳನ್ನು ಡೆವಲಪ್ ಮಾಡೋದಾಗಲಿ, ಸ್ಮಾರ್ಟ್ ಗ್ರಿಡ್ಗೆ ಸಂಬಂಧಪಟ್ಟಂತೆ ಫೋಕಸ್ ಮಾಡುವಂಥದ್ದಾಗಲಿ, ಅಥವಾ ಅರ್ಬನ್ ಏರಿಯಾ ಇವತ್ತು GDPಗೆ ಎಷ್ಟು ಕಾಂಟ್ರಿಬ್ಯೂಷನ್ ಮಾಡುತ್ತೆ ಅನ್ನುವಂಥ ರೇಸನ್ನು ನೋಡೋದಲ್ಲ. ಇದರಿಂದ ಅರ್ಬನ್ ಸಕ್ಸಸ್ ಇರೋದಿಲ್ಲ. ಇನ್ಕ್ಲೂಸಿವ್ ಗ್ರೋತನ್ನು ಸಿಟೀಸ್ಗಳಲ್ಲಿ ನಾವು ತರಬೇಕು ಅಂತಂದರೆ ಇಲ್ಲಿ ಎಂಪತಿ ತುಂಬ ಇಂಪಾರ್ಟೆಂಟು.
ಇನ್ಕ್ಲೂಸಿವ್ ಹ್ಯಾಬಿಟ್ಯಾಟ್ಸ್ಗಳನ್ನು ನಾವು ಡೆವಲಪ್ ಮಾಡಬೇಕು. ಡಿಸೈನ್ಸಲ್ಲಿ ಎಲ್ಲರನ್ನು ಇನ್ಕ್ಲೂಸ್ ಮಾಡಿರುವಂತೆ ಮಾಡಬೇಕು. ಅರ್ಬನ್ ಪ್ಲ್ಯಾನಿಂಗ್ನಲ್ಲಿ ಬದಲಾವಣೆಯನ್ನು ಮಾಡಬೇಕು. ಇದರಿಂದ ಮೈಗ್ರೇಷನ್ ಇಶ್ಯೂಸ್ಗಳು ಇರ್ತವೆ, ಕಲ್ಚರಲ್ ಡೈವರ್ಸಿಟಿ ಆಧಾರದ ಮೇಲೆ ಚಾಲೆಂಜಸ್ಗಳು ಇರ್ತವೆ, ಹಾಗೂ ಅರ್ಬನ್ ಸೋಷಿಯಲ್ ಸ್ಟ್ರಾಟಿಸಿಫಿಕೇಷನ್ಗೆ ಸಂಬಂಧಪಟ್ಟಂಥ ಚಾಲೆಂಜಸ್ಗಳು ಇರ್ತವೆ. ಇವುಗಳೆಲ್ಲವನ್ನು ಹೋಗಲಾಡಿಸೋದ್ರ ಮುಖಾಂತರ ಒಂದು ಇನ್ಕ್ಲೂಸಿವ್ ಗ್ರೋತನ್ನು ತರಲಿಕ್ಕೆ ಸಾಧ್ಯತೆ ಇದೆ. ಸೊ ಈ ಒಂದು ಆಧಾರದ ಮೇಲೆ ಗವರ್ನೆನ್ಸ್ ಆಸ್ಪೆಕ್ಟ್ ಅಂತ ಬಂದಾಗ ಈ ಒಂದು ಇಶ್ಯೂನ ಅಡ್ರೆಸ್ ಮಾಡ್ಬೋದು. ಡೆವಲಪ್ಮೆಂಟ್ ಆಸ್ಪೆಕ್ಟ್ ಅಂತಲೂ ಬಂದಾಗ ಇನ್ಫಾರ್ಮಲ್ ಸೆಕ್ಟರ್ಗೆ ಸಂಬಂಧಪಟ್ಟಂಥ ಇಶ್ಯೂಸ್ಗಳು ಯಾವ ರೀತಿಯಾಗಿದೆ ಅಂತ ಗಮನ ಹರಿಸ್ಬೋದಾಗುತ್ತೆ. ಸೊ ಇವತ್ತಿನ ಚರ್ಚೆಯಲ್ಲಿರ್ತಕ್ಕಂಥ ಎಲ್ಲ ಆರ್ಟಿಕಲ್ಸ್ಗಳು ನಿಮಗೆ ನೀಟಾಗಿ ಅರ್ಥ ಆಗಿದೆ ಅಂತ ನಾನು ಭಾವಿಸ್ತಾ ಇದ್ದೀನಿ. ನಿಮ್ಗೆ ಏನೇ ಕನ್ಸರ್ನ್ ಇದ್ರೂ ಸಹ ನಮಗೆ ಕಮೆಂಟ್ನ ಮುಖಾಂತರ ತಿಳಿಸಿಕೊಡಿ ಅಂತ ಹೇಳ್ತಾ ಆಲ್ ದ ವೆರಿ ಬೆಸ್ಟ್. ಧನ್ಯವಾದಗಳು.